ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನಕ್ಕಾಗಿ ನಿಮ್ಮನ್ನು ಹೊಂದಿಸ್ತೇವೆ. ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವೃತ್ತಿ ನಾವೆಲ್ಲರೂ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕಾಗಿ ಸಿದ್ಧರಾಗಿ ಈ ಜೂಮ್ ಮೀಟಿಂಗ್ನಲ್ಲಿ ನಾವು ಜಾಯ್ನ್ ಆಗಿರುವ ಎಲ್ಲರಿಗಾಗಿ ನಾನು ಮತ್ತೊಂದು ಆವೃತ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ದಿನ ವಾಕ್ಯವನ್ನು ಹೇಳಿಕಿರುವಂಥ ಬ್ರದರ್ ಅವರನ್ನು, ಅವರ ಜೀವಿತವನ್ನು ಕರ್ತನೆ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾದ ಜ್ಞಾನದಿಂದ ಅವ್ರನ್ನ ತುಂಬಿಸಿ ಅನೇಕರಿಗೆ ನಿನ್ನ ವಾಕ್ಯವನ್ನು ಹೇಳಲಿಕ್ಕೆ ಸಹಾಯ ಮಾಡು. ಮತ್ತು ಅದೇ ರೀತಿಯಲ್ಲಿ ಮತ್ತು ಈ ನಡೆಯುವಂಥ ಮೀಟಿಂಗ್ನಲ್ಲಿ ಯಾವ ಕೊರತೆಗಳು ಇಲ್ಲದಂತೆ ಸರಿಯಾಗಿ ಎಲ್ಲರಿಗೂ ಕೂಡ ನೆಟ್ವರ್ಕ್ ಸಿಗುವಂತೆ ಸಹಾಯ ಮಾಡು. ಎಲ್ಲ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಬೇಕೆಂದು ನಿಮ್ಮ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೇನ್ ಬ್ರದರ್. ಆಮೇನ್. ಥ್ಯಾಂಕ್ ಯು. ಓಕೆ ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಾರಣಾಂತರಗಳಿಂದ ನಿನ್ನೆ ನಡಿಬೇಕಾಗಿರೋಂಥ ಕ್ಲಾಸ್ ನಿನ್ನೆ ನಡೀಲಿಲ್ಲ. ಬದಲಾಗಿ ಬೇರೆ ಕ್ಲಾಸ್ ನಿನ್ನೆ ತಗೊಂಡಿರ್ಬಹುದು ಸಹೋದರರು. ಹಾಗಾಗಿ ಇವತ್ತು ಆ ಒಂದು ಕ್ಲಾಸ್ ನ ಮುಂದುವರೆದಂತ ಭಾಗವನ್ನ ನೋಡಕ್ಕಿದ್ದೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ತಂದೆ ದೇವರು ನಮ್ಮನ್ನು ಕೂಡ ಒಂದು ಸಮಯದಲ್ಲಿ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನ ಈ ಸಮಯದಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಪ್ರೀತಿಯ ಸಹೋದರರು, ನಾವು ಮನಸ್ಸಿಡ್ಬೇಕಂತ ವಿಷಯ, ಸಮಯ ತುಂಬಾ ಹತ್ರ ಇರೋದ್ರಿಂದ ಆದಷ್ಟು ಸತ್ಯಗಳನ್ನ ನಾವು ಗ್ರಹಿಸ್ಕೊಳ್ಳಕ್ಕೆ ದೇವರು ನಮ್ಗೆ ಸಹಾಯ ನೀಡ್ಲಿ. ಓಕೆ, ನಾವು ನೋಡ್ಬೇಕಾಗಿರುವಂತ ಪಾಠ, ಎಷ್ಟನೇ ಪಾಠ ನೋಡ್ಬೇಕಾಗಿತ್ತು, ಎಲ್ಲಿಗೆ ನಿಲ್ಸಿದ್ವಿ ಅಂತ ನೆನಪಿದ್ಯಾ? ಭಾಗ 34 ಮಾಡ್ಬೇಕು. ಭಾಗ 34. ಓಕೆ, ಪೇಜ್ ನಂಬರ್ 69. ಪೇಜ್ ನಂಬರ್ 69. ನಾವು ನೋಡ್ತಿರುವಂತ ಒಂದು ಭಾಗ, ಪಾಠ ಯಾವುದು? ಸುಗ್ಗಿಯ ಕಾಲ ಅನ್ನೋಂತ ಚಾಪ್ಟರ್ ನೋಡ್ಕೊಂಡ್ ಬರ್ತಾ ಇದ್ವಿ. ಹಾಗಿರಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸುಗ್ಗಿಯ ಕಾಲ ಅಂತ ನೋಡ್ಬೇಕಾದ್ರೆ ಆ ಸುಗ್ಗಿಯ ಕಾಲದಲ್ಲಿರುವಂತ ಒಂದು ವಿಶೇಷತೆ, ಈ ಕೊನೆ ಕಾಲದಲ್ಲಿ ದೇವ್ರ ಮಕ್ಕಳಿಗೆ ಈ ಸುಗ್ಗಿ ಕಾಲ ಅಂತ ಹೇಳಿದ ತಕ್ಷಣ ಅದು ಲೋಕದವರಿಗೆ ಅಲ್ಲ, ವಿಶೇಷವಾಗಿ ನಮಗ್ ಮಾತ್ರ ಅದು ಗೊತ್ತಾಗುತ್ತೆ. ಲೋಕದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅನ್ನೋ ವಿಷಯ ಕೂಡ ನಾವು ನೋಡಿದ್ವಿ. ಅದ್ ಮಾತ್ರವಲ್ಲ, ಆದ್ರೆ ಸುಗ್ಗಿಯ ಕೊನೆಯ ಸಮಯದಲ್ಲಿ ಲೋಕದಲ್ಲಿ ಕೂಡ ಏನಾಗುತ್ತೆ, ಹಲವಾರು ಬದಲಾವಣೆಗಳು ಬರುತ್ತೆ. ಮಾತ್ರವಲ್ಲ, ನಾವು ಕಂಟಿನ್ಯೂ ಪಾಠ ನೋಡ್ಬೇಕಾದ್ರೆ ಹೇಗೆ ಈ ಸುಗ್ಗಿಯ ಕಾಲದಲ್ಲಿ ಆ ಕೊನೆಯ ಸಮಯದಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ 1874 ಯೇಸು ಕ್ರಿಸ್ತನ ಬರುವಿಕೆಗೆ ಸಮಯವನ್ನು ತಗೊಂಡಾಗ ಅದಕ್ಕೆ ಮುಂಚೆ ಇದ್ದಂತ 1160 ದಿನಗಳು, 1190 ದಿನಗಳ ಕುರಿತಾಗಿ ಸರಿಯಾಗಿ ಒಂದು ನಾಲೆಜ್ ಇಲ್ಲದೆ ಎಷ್ಟು ಜನ ನಿರಾಶಿತರಾದ್ರು ಅಂದ್ರೆ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಕಾಲದಲ್ಲಿ ಕೂಡ ಅದನ್ನು ಕೂಡ ನಾವೇನ್ ಮಾಡಿದ್ವಿ, ನಾವು ಲಾಸ್ಟ್ ಟೈಮ್ ಅಲ್ಲಿ ನಾವು ನೋಡಿದ್ವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ಅದರ ಒಂದು ಮುಂದುವರೆದಂತ ಭಾಗವನ್ನ ಇವತ್ತು ನಾವು ನೋಡಕ್ ಹೋಗ್ತಿದ್ವಿ. ಪೇಜ್ ನಂಬರ್ 69. ಓಕೆ, ಎಷ್ಟನೇ ಪೇಜ್ ನೋಡ್ಬೇಕಾಗಿದೆ? 69 ರೈಟ್ ಸೈಡ್ ಸೆಕೆಂಡ್ ಪ್ಯಾರ. ಈ ಸಾಂಕೇತಿಕ ಜೂಬಿಲಿ ಇದು. ಓಕೆ, ಗುಡ್ ಅಲ್ವಾ? ಈ ಸಾಂಕೇತಿಕ ಅಲ್ಲಿಂದ ನಾವು ನೋಡ್ಬೇಕು. ಓಕೆ, ಸರಿ. ಈಗೇನ್ ಮಾಡೋಣ ಅಂದ್ರೆ ಅಲ್ಲಿಂದ ನೀವು ಓದ್ಕೊಂಬಿಡಿ. ಸಾಂಕೇತಿಕ ಜೂಬ್ಲಿ ವೃತ್ತವು ಅಂತ ಒಂದು ಟಾಪಿಕ್ ಓದ್. ಈ ಸಾಂಕೇತಿಕ ಜೂಬಿಲಿ ವೃತ್ತವು ಕ್ರಿಸ್ತಶಕ 1874 ನಮ್ಮ ಕರ್ತನ ಆಗಮನ ದಿನವೆಂದು ಸೂಚಿಸಿದೆ. ಆದಾಗ್ಯೂ ಅದರಲ್ಲಿನ ದಿನಾಂಕವು ಅಂತ್ಯಕಾಲದವರೆಗೆ ಅದನ್ನು ಕಂಡುಹಿಡಿಯುವುದು ಅಸಾಧ್ಯವಾಗುವಂತೆ ಚತುರತೆಯಿಂದ ಅಡಗಿಸಲ್ಪಟ್ಟಿದೆ. ಈ ಸಾಕ್ಷ್ಯವನ್ನು ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳೆಂಬ ಎರಡೂ ದೃಷ್ಟಿಕೋನಗಳಿಂದ ದುಪ್ಪಟ್ಟು ಬಲವುಳ್ಳದ್ದಾಗಿ ಮಾಡಲ್ಪಟ್ಟಿದೆ. ಇವೆರಡೂ ಒಂದಕ್ಕೊಂದು ಪರಸ್ಪರ ಸ್ವತಂತ್ರವಾಗಿಯಾದರೂ ಸಮವಾಗಿ, ಸ್ಪಷ್ಟವಾಗಿ ಮತ್ತು ಮನದಟ್ಟುಪಡಿಸಬಹುದಾದವುಗಳು ಆಗಿವೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ರಿ, ಈಗ ದೇವ್ರ ಮಕ್ಕಳು ನಾವು ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದ್ ಟೈಮ್ಲಿ ದೇವರ ಸತ್ಯವನ್ನ ತುಂಬಾ ಆಸಕ್ತಿಯಿಂದ ಕೆಲವೊಂದು ದೇವ್ರ ಮಕ್ಕಳಿಗೆ ಖಂಡಿತವಾಗ್ಲೂ ಕೆಲವೊಂದು ವಿಷಯವನ್ನ ಕಷ್ಟವಾದ್ರೂ ಅದನ್ನ ತಿಳ್ಕೊಳ್ಳಕ್ಕೆ ಆಸಕ್ತಿ ಇದ್ದೇ ಇರುತ್ತೆ. ಕೆಲವೊಂದ್ ಟೈಮಲ್ಲಿ ನಮ್ಗೆ ಒಂದು ಟಾಪಿಕ್ ಏನಾಗುತ್ತೆ, ತುಂಬಾ ಕಷ್ಟ ಅನ್ಸುತ್ತೆ. ಏನಪ್ಪಾ ಅಂದ್ರೆ ಅದು ಕಷ್ಟ ಅನ್ಸ್ಕಿಂತ ಇದು ಯಾಕೋ ನನ್ ತಲೆಗೆ ಹೋಗ್ತಾ ಇಲ್ಲಪ್ಪ, ನನ್ಗೆ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಟಫ್ ಇದೆ, ಇದು ಏನಕ್ಕೆ ಬೇಕಾಯ್ತು, ಸ್ಕಿಪ್ ಮಾಡೋಣ ಅನ್ಸುತ್ತೆ. ಏನಪ್ಪಾ ಅಂದ್ರೆ ಕ್ರೋನಾಲಜಿ, ಕಾಲಗಣನೆ, ಈ ಟೈಮ್ ಪೀರಿಯಡ್, ಇಸ್ವಿ. ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಕೂಡ ತುಂಬಾ ಜನ ಇಷ್ಟ ಪಡ್ತಾ ಇರ್ಲಿಲ್ಲ ಇಸ್ವಿ ಬಂದ ಮೇಲೆ ಇದೆಲ್ಲ ಮೈಂಡ್ ಇಟ್ಕೊಬೇಕು ಅನ್ಬೋದು ಅಲ್ವಾ. ಲೆಕ್ಕ ಅಂದ್ರೆ ಕೆಲವ್ರಿಗೆ ಅಲರ್ಜಿ ಇರ್ತಿತ್ತು. ಅದೇ ಪ್ರಕಾರ ಇಸ್ವಿ ಅಂದ್ರೆ ಕಷ್ಟ
ಆದ್ರೆ ಕ್ರಿಸ್ತನ ಪ್ರೀತಿಯ ಸರೋಸರೇ, ಇಲ್ಲೇ ಕೆಲವೊಂದು ವಿಷಯಗಳು ನಮ್ಗೆ ಮತ್ತೆ ಅದೇ ಒಂದು ಕಾಲವನ್ನು ಸಮಯವನ್ನು ಕೊಟ್ಟಾಗ ನಾವು ಖಂಡಿತವಾಗ್ಲೂ ಅದಕ್ಕೆ ಆಸಕ್ತಿ ತೋರಿಸಲೇಬೇಕಾಗುತ್ತೆ. ಯಾಕಂದ್ರೆ ಇದು ನಮ್ಮ ಆ ದೇವರ ಜೊತೆಗಿನ ದೇವರ ಒಂದಿಗಿನ ಐಕ್ಯತೆಗೆ ಸಂಬಂಧಪಟ್ಟಂತ ವಿಷಯ. ಯಾವ ರೀತಿಯಲ್ಲಿ ಅಂತ ನೋಡಿದ್ರೆ ನೋಡಿ, ಇಡೀ ಲೋಕನು ಕೂಡ ಒಂದು ವಿಷಯಕ್ಕೆ ಕಾಯ್ತಾ ಇದೆ. ಆ ಕಾಯ್ತಿರುವಂತ ವಿಷಯಕ್ಕೆ ಏನಕ್ಕೆ ಕಾಯ್ತಾ ಇದೆ ಅಂದ್ರೆ, ಆ ವಿಷಯವನ್ನ ಸ್ಥಾಪನೆ ಮಾಡೋದಕ್ಕೆ ಕೆಲವರು ಸಿದ್ಧವಾಗ್ಬೇಕಾಗಿದೆ, ಅವ್ರು ಇನ್ನೂ ಸಿದ್ಧವಾಗಿಲ್ಲ. ಅವ್ರು ಯಾರಪ್ಪ ಅಂದ್ರೆ ಮೊದಲಿಗೆ ಯಾರೋ ನಮ್ಮ ಮೊದಲಿಂಗತಿ ಅಂದ್ರೆ ಸಭೆ ಓಟವನ್ನ ಓಡಿ ಮುಗಿಸಿದ್ರೆ ಮಾತ್ರ ಇಡೀ ಲೋಕಕ್ಕೆ ಇರುವಂತ ಒಂದು ಆಶೀರ್ವಾದದ ಸಮಯ ಬರುತ್ತೆ. ಅದನ್ನ ಈ ಪಾಠದಲ್ಲಿ ಕೂಡ ನೋಡ್ತಿದ್ವಿ. ಸುಗ್ಗಿಯ ಕಾಲ, ಸಭೆ ಯಾವಾಗ ಓಟವನ್ನು ಓಡಿ ಮುಗಿಸುತ್ತೆ ಅನ್ನೋದು ಹೇಳ್ಬೇಕಾದ್ರೆ, ಸುಗ್ಗಿಯ ಕಾಲ ಯಾವಾಗ ಅಂತಿಮವಾಗುತ್ತೋ ಸಭೆ ಓಟವನ್ನು ಓಡಿ ಮುಗಿಸುತ್ತೆ. ಇದಕ್ಕೆ ಎಲ್ಲರೂ ವೈಟಿಂಗ್ ಅಲ್ಲಿ ಇದ್ದಾರೆ. ಆ ಸಮಯವನ್ನ ದೇವ್ರ ಮಕ್ಕಳಾದ ನಾವು ಎಷ್ಟು ಸೀರಿಯಸ್ನೆಸ್ ಆಗಿ ತಗೊಳ್ತೀವಿ ಅಂತ ತಗೊಂಡೋಗೋದಾಗ, ಅಂದ್ರೆ ಎಷ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅನ್ನೋಂತ ವಿಷಯಕ್ಕೆ ಬಂದಾಗ, ಹೌದು, ನಾವು ದೇವ್ರ ಕೊಡಂತ ವಿಷಯವನ್ನ ಆದಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡು ನಮ್ಮ ಒಂದು ಜವಾಬ್ದಾರಿಯನ್ನ ನಾವು ಮುಗಿಸ್ತಾ ಇದ್ರೆ, ಖಂಡಿತವಾಗ್ಲೂ ಆ ಸಭೆ ಅನ್ನುವಂತ ಒಂದು ಕರೆಗೆ ನಾವು ಒಳಪಡೋದಿಲ್ಲ, ಮತ್ತೆ ಅದನ್ನ ಕಲ್ಕೊಳ್ತೀವಿ ಅನ್ನೋದು ವಿಷಯ ಕೂಡ ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮ ಜೀವಿತದ ವಿಷಯ ಬಂದಾಗ, ನಮ್ಮ ಸ್ಕೂಲಲ್ಲಿ ಓದಿದಂತ ಒಂದು ಕ್ರಾನಾಲಜಿ ಇರ್ಬೋದು, ಟೈಮ್ ಪೀರಿಯಡ್ ಇರ್ಬೋದು, ಅಲ್ಲೂ ಕೂಡ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಓದ್ಕೊಂಡ್ ಬರ್ತಿದ್ವಿ. ಇಲ್ಲಿ ಕೂಡ ಅದನ್ನೇ ಬರ್ತಾ ಇದೆ ಅನ್ನೋದು ಮೈಂಡ್ಗೆ ಬೇಡವೇ ಬೇಡ. ಯಾಕಂದ್ರೆ ಇದು ನಮ್ಮ ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. ಆದ್ರಿಂದ ಪ್ರಾಮುಖ್ಯತೆ ಕೊಡೋದು ಖಂಡಿತ ತುಂಬಾ ಅವಶ್ಯಕತೆವಾಗಿದೆ. ನಿಮ್ ಮನಸ್ಸಿಗೆ ಏನಾದ್ರು ಆ ರೀತಿ ಅನಿಸ್ಕೊಳ್ತು ಅಂದ್ರೆ ದಯವಿಟ್ಟು ಅದನ್ನ ತೆಗೆದಿಟ್ಟು ದೇವರ ಹತ್ರ ಜ್ಞಾನ ಕೇಳಿ ಸೀರಿಯಸ್ ಆಗಿ ಈ ವಿಷಯಗಳನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಮುಖ್ಯವಾಗಿ ಇಲ್ಲಿ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಜೂಬಿಲಿ ಅನ್ನುವಂತ ಒಂದು ವಿಷಯ, ಜೂಬಿಲಿ ಸೈಕಲ್ ಬಗ್ಗೆ ನಾವು ನೋಡ್ತೀವಿ. ಜೂಬಿಲಿ ಪಾಠವನ್ನ ನಾವು ಸೆಕೆಂಡ್ ವ್ಯಾಲ್ಯೂಮ್ ಅಲ್ಲಿ 2ನೇ ಸಂಪುಟದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲ್ಪಟ್ಟಿದೆ. ಅದನ್ನ ಓದಿದ್ದವರಿಗೆ ಇದು ಗೊತ್ತಾಗುತ್ತೆ. ಆದ್ರೂ ಕೂಡ ಅದು ಮಾತ್ರವಲ್ಲದೆ ನಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಜೂಬಿಲಿ ಅನ್ನೋಂತ ಟಾಪಿಕ್ ತೆಗೆಯಲ್ಪಟ್ಟಿದೆ. ಏನಪ್ಪಾ ಜೂಬಿಲಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಇಸ್ರೇಲ್ ಜನರಿಗೆ ದೇವರು 50ನೇ ವರ್ಷವನ್ನ ವಿಶ್ರಾಂತಿ ದಿನವಾಗಿ ಘೋಷಣೆ ಮಾಡ್ತಾ ಇದ್ರು. 7 x 7 ಅಂತ ತಗೊಂಡಾಗ 49ನೇ ವರ್ಷ ಬರ್ತಾ ಇತ್ತು. 49ನೇ ವರ್ಷ 50ನೇ ವರ್ಷ, ಈ 2 ವರ್ಷ ಕೂಡ ಏನಾಗ್ತಿತ್ತು, ಇಸ್ರೇಲ್ ಜನರಿಗೆ ವಿಶ್ರಾಂತಿ ದಿನ. ಆ ಸಮಯದಲ್ಲಿ ಅವ್ರು ಯಾವುದೇ ಬೆಳೆಯುವಂತ ವಿಷಯ ಇರ್ಬೋದು, ಬಿತ್ತನೆ ಮಾಡುವಂತ ವಿಷಯ ಇರ್ಬೋದು ಮಾಡಬಹುದು. ವಿಶೇಷವಾಗಿ ದೇಶಕ್ಕೆ, ನೆಲಕ್ಕೆ, ಭೂಮಿಗೆ ವಿಶ್ರಾಂತಿಯನ್ನ ಕೊಡ್ಬೇಕಾಗಿ. ಈಗ ನೀವು ಓದಿರೋ ಪ್ರಕಾರವಾಗಿ 2 ವರ್ಷ ಕೆಲಸ ಮಾಡದೆ ಏನು ಬಿತ್ತನೆ ಮಾಡದೇ ಇದ್ರೆ ಹೆಂಗಪ್ಪ ಊಟಕ್ಕೆ ಅಂದ್ರೆ, ದೇವ್ರು ಅದ್ಭುತವಾಗಿ ಆ 48ನೇ ವರ್ಷದಲ್ಲೇ ಅವ್ರಿಗೆ ಬೇಕಾಗಿರುವಂತ ಒಂದು ಆಹಾರ 2 ವರ್ಷಕ್ಕೆ ಬೇಕಾಗಿರುವಂತದನ್ನ ದೇವ್ರು ಕೊಡ್ತಾ ಇದ್ರು. ಅದನ್ನ ಸಂಗ್ರಹಣೆ ಮಾಡಿ 2 ವರ್ಷ ಅವರು ವಿಶ್ರಾಂತಿ ಕೊಡ್ಬೇಕಾಯ್ತು ಅನ್ನೋದು ದೇವರ ಒಂದು ಅದ್ಭುತವಾದಂತ ಒಂದು ಯೋಜನೆ ಇಸ್ರೇಲ್ ಜನರ ಮಧ್ಯದಲ್ಲಿ. ಆ ಒಂದು ಜೂಬಿಲಿ 50 ವರ್ಷವನ್ನ ಅವರು ಸರಿಯಾಗಿ ಆಚರಣೆ ಮಾಡ್ಲೇಬೇಕು ಅನ್ನೋದು ಆಜ್ಞೆ ಅಂದ್ರೆ ಲಾ, ಕಟ್ಟಲೆನ ಮೀರಿದ್ರೆ ದಂಡನೆ. ಕರೆಕ್ಟ್ ಅಲ್ವಾ? ಇದು ದೇವ್ರು ಕೊಡಿರುವಂತ ಒಂದು ನಿಯಮ ಅವರಿಗೆ. ಈ ನಿಯಮವನ್ನ ಬ್ರೇಕ್ ಮಾಡೋ ಹಾಗೆ ಇರ್ಲಿಲ್ಲ. ಬ್ರೇಕ್ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇರ್ತಾ ಇತ್ತು. ಆ ಶಿಕ್ಷೆನ ಕೂಡ ನಾವು ನೋಡಿದ್ವಿ. 70 ವರ್ಷಗಳ ಕಾಲ ಅವರು ಏನು ಸರಿಯಾಗಿ ಆಚರಣೆ ಮಾಡಿದಿಲ್ವೋ, ಆ 70 ವರ್ಷ ಅನ್ನುವಂತ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಬಾಬಿಲೋನಿಗೆ ಸೆರೆಯಾಗಿ ಅವರು ಹೋದಾಗ ದೇಶವು ತನ್ನ ವಿಶ್ರಾಂತಿಯನ್ನ ಅನುಭವಿಸುವ ವಿಷಯವನ್ನ ಕೂಡ ನಾವು ನೋಡಿದ್ವಿ. ಹೌದು ಕ್ರಿಸ್ತನ ಪ್ರೀತಿಯ ಸರಸರ, ಈ ಜೂಬಿಲಿ ಅನ್ನೋದು ಟೈಪ್ ಅಲ್ಲಿ ನಡೆದಿರುವಂತ ವಿಷಯ. ಆಂಟಿ ಟೈಪ್ ಅಲ್ಲಿ ಬರ್ಬೇಕಾದ್ರೆ, ಈ ಟಾಪಿಕ್ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಮಾತಾಡಕ್ಕೆ ಸಾಧ್ಯತೆ ಇಲ್ಲ, ತುಂಬಾ ದೊಡ್ಡ ಟಾಪಿಕ್. ಮುಖ್ಯವಾದ ಒಂದು ವಿಷಯ ಮಾತ್ರ ಈಗ ನಾನು ನಿಮ್ಗೆ ಹೇಳಿದೆ. ಇನ್ನ ಮುಂದಿನ ವಿಷಯ ನಾನು ಈಗ ನಿಮ್ಗೆ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಜೂಬ್ಲಿ ಆಂಟಿ ಟೈಪ್ ಅಲ್ಲಿ ನೋಡ್ಬೇಕಾದ್ರೆ ಅದು 1874 ಅಲ್ಲಿ ಮುಗಿಯುತ್ತೆ. ಆ ಒಂದು ಜೂಬ್ಲಿ ಸೈಕಲ್ 50 x 50 ಲೆಕ್ಕಾಚಾರ ಮಾಡಿದಾಗ ಆ ಒಂದು ಸೈಕಲ್ ಅಲ್ಲಿ ಮುಗಿಯುತ್ತೆ. ಈ ಒಂದು ಸೈಕಲ್ ಅಂತ ತಗೊಂಡಾಗ ನಮ್ಗೇನ್ ಸಿಗುತ್ತಂದ್ರೆ, ಈ 1874 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್, ಅಂದ್ರೆ ಈ ಜೂಬ್ಲಿ ಇಡೀ ಭೂಮಿಗೆ ವಿಶ್ರಾಂತಿನ ಕೊಟ್ಟು ಭೂಮಿನ ಏನ್ ಮಾಡ್ಬೇಕು, ಮತ್ತೆ ಏನೆಲ್ಲಾ ಭೂಮಿಯಲ್ಲಿ ಇದ್ದಂತ ಜನರು ಕಳ್ಕೊಂಡಿದ್ರು ಅದೆಲ್ಲ ಅವರಿಗೆ ಮತ್ತೆ ತಿರುಗಿ ಕೊಡುವಂತ ಸಮಯವಾಗಿ ಅದು ಇರುತ್ತೆ ಅನ್ನುವಂತ ವಿಷಯವನ್ನ ಇಲ್ಲಿ ನಾವು ಸರಿಯಾಗಿ ನೋಡ್ಬೋದು. ಅದು ಮಾತ್ರವಲ್ಲ, ಇದು ಅಂತ್ಯಕಾಲ ಅನ್ನುವಂತ ವಿಷಯವನ್ನ ಅನೇಕ ಸತ್ಯವೇದ ವಿಷಯಗಳು ನಮಗೆ ಆಧಾರವಾಗಿ ತಿಳಿಸ್ಕೊಡ್ತಾ ಇದೆ. ಮುಖ್ಯವಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸರಸೂರಿನೇ ನಮ್ಗೆ ತುಂಬಾ ಬೆಳಕು ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳು. ದೇವರ ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕಾದ್ರೆ ನಾವು ಹಳೆಯ ಒಡಂಬಡಿಕೆಯಲ್ಲಿ 2 ಮುಖ್ಯವಾದ ಭಾಗಗಳನ್ನ ಅರ್ಥ ಮಾಡ್ಕೊಬೇಕು. ಮೊದಲನೇದಾಗಿ ಅದು ಧರ್ಮಶಾಸ್ತ್ರ, ದೇವ್ರು ಕೊಡಂತ ಆಜ್ಞೆ, ವಿಧಿವಿಧಾನಗಳು. ಜೀವಳಿಗೆ ಸಂಬಂಧಪಟ್ಟಂತ ಧರ್ಮಶಾಸ್ತ್ರ ಏನ್ ಹೇಳ್ತಾ ಇದೆ ಅಂದ್ರೆ, ಜೀವಳಿಗೆ ಸಂಬಂಧಪಟ್ಟಂತ ಧರ್ಮಶಾಸ್ತ್ರ ಈ ವಿಷಯವನ್ನ ಹೀಗೆ ಫಾಲೋ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕು, ಮಾಡದೇ ಇದ್ರೆ ನಿಮ್ಗೆ ಯಾವ ರೀತಿ ದಂಡನೆ ಇದೆ ಅನ್ನೋ ವಿಷಯವನ್ನ ಹೇಳ್ತಾ ಇದೆ. ಪ್ರವಾದನೆ ಜೀವಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದೆ ಅಂತ ಮಾಡಿದ್ರೆ, ಈ ವಿಷಯವನ್ನ ಮಾಡದೆ ಹೋಗಿದ್ರಿಂದ ಏನೆಲ್ಲ ಶಿಕ್ಷೆಗೆ ಅವ್ರು ಒಳಗಾದ್ರು,
ಮತ್ತೆ ಈ ಒಂದು ಶಿಕ್ಷೆಯಿಂದ ಮತ್ತೆ ಯಾವಾಗ ಅವರಿಗೆ ಬಿಡುಗಡೆ ಬರುತ್ತೆ ಅನ್ನೋಂತ ಎಲ್ಲ ವಿಷಯ ಕೂಡ ಪ್ರವಾದನೆ ಅವರಿಗೆ ತಿಳಿಸ್ಕೊಡ್ತಾ ಇತ್ತು. ಹಾಗೆ ಈ ಸಮಯಗಳನ್ನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಯಾವಾಗ ಧರ್ಮಶಾಸ್ತ್ರ ಮತ್ತು ಪ್ರವಾದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ವೋ ಆಗ ಈ ಎಲ್ಲ ಸತ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗುತ್ತೆ. ಅದು ಮಾತ್ರವಲ್ಲ ಕ್ರಿಸ್ತನಲ್ಲಿ ಪ್ರೀತಿ ಸರಸವಿದೆ, ಇಲ್ಲಿ ಧರ್ಮಶಾಸ್ತ್ರ ಮತ್ತೆ ಪ್ರವಾದನೆ ಎರಡಕ್ಕೂ ಒಂದಕ್ಕೊಂದು ವಿಭಿನ್ನವಾಗಿ ಇದೆ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಅಂದ್ರೆ ಯಾವ ರೀತಿಯಲ್ಲಿ, ಹೇಗೆ ನೋಡ್ರಿ, ಧರ್ಮಶಾಸ್ತ್ರ ಯಾವಾಗ್ಲೂ ಒಂದ್ ವ್ಯಕ್ತಿಗೆ ಇದನ್ನ ಮಾಡಿ ಅನ್ನೋ ವಿಷಯವನ್ನ ಹೇಳ್ಕೊಡುತ್ತೆ. ಪ್ರವಾದನೆಗಳು ಇದನ್ನ ಯಾವ ರೀತಿ ಹೇಳ್ತಂದ್ರೆ ನೀವು ಇದನ್ನ ಮಾಡದಿರೋದ್ರಿಂದ ಮುಂದೆ ಏನ್ ನಡೆಯುತ್ತೆ ಅನ್ನೋ ವಿಷಯವನ್ನ ಹೇಳ್ತಾ ಇರುತ್ತೆ. ಹಾಗಾಗಿ ಎರಡನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಈ ಸುಗ್ಗಿಯ ಕಾಲಕ್ಕೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳು ಇಲ್ಲಿ ಸಿಗುತ್ತೆ. ಅದರಿಂದ ದೇವ್ರ ಮಕ್ಕಳು ಇದನ್ನ ಅಲ್ಲಗೆಳೆಯುವ ಹಾಗೆ ಇಲ್ಲ, ಯಾವುದನ್ನ ಅಲ್ಲಗೆಳೆಯುವ ಹಾಗಿಲ್ಲ, ಯಾವುದನ್ನ ನಿರಾಕರಿಸುವ ಹಾಗಿಲ್ಲ. ಈ ಟಾಪಿಕ್ ನ ಸ್ಟಡಿ ಮಾಡ್ಬೇಕಾದ್ರೆ ದೇವ್ರ ಮಕ್ಕಳಿಗೆ ಸ್ಪಷ್ಟವಾಗಿ ಜೂಬಿಲಿಗೆ ಸಂಬಂಧಪಟ್ಟಂತ ಟಾಪಿಕ್ ಧರ್ಮಶಾಸ್ತ್ರದಲ್ಲಿ ಎಲ್ಲಿ ಮಾತಾಡ್ತಾ ಇದೆ, ಜೂಬಿಲಿಗೆ ಸಂಬಂಧಪಟ್ಟಂತ ಟಾಪಿಕ್ ನ ಪ್ರವಾದಗಳು ಎಲ್ಲಿ ಮಾತಾಡ್ತಾ ಇದೆ ಅನ್ನೋಂಥ ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ಈ ಟಾಪಿಕ್ ನಮ್ಗೆ ಸುಲಭವಾಗಿ ಅರ್ಥವಾಗುತ್ತೆ. ಓಕೆ, ಹಾಗಂತ ನಿಮ್ಗೆ ಯಾರಿಗೂ ಅರ್ಥವಾಗಿಲ್ಲ ಅಂತಲ್ಲ, ಯಾಕಂದ್ರೆ ನೀವೆಲ್ರು ಕೂಡ ಈ ಟಾಪಿಕ್ ನ ಬೇಸಿಕ್ ಕ್ಲಾಸ್ ಅಲ್ಲಿ ಖಂಡಿತವಾಗ್ಲೂ ಕೇಳಿದ್ರ. ನಮ್ಮ ಬೇಸಿಕ್ ಕ್ಲಾಸ್ ಅಲ್ಲಿ ಎಲ್ಲ ಟಾಪಿಕ್ ನ ನಾವೇನ್ ಮಾಡಿರ್ತೀವಿ, ಇನ್ಕ್ಲೂಡ್ ಮಾಡಿದೀವಿ. ಈ ಧರ್ಮಶಾಸ್ತ್ರದಲ್ಲಿ ಜೂಬಿಲಿ ಅಂತ ಸಬ್ಜೆಕ್ಟ್ ತಗೊಂಡ್ಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ದೇವ್ರು ಕೊಟ್ಟಂತ ನಿಯಮವನ್ನು ತಗೊಂಡಿದ್ವಿ. ಪ್ರವಾದನೆಗಳಲ್ಲಿ ಏನಾಯ್ತು, ಯೆರೆಮೀಯನು ಬರೆದಂತ ಪ್ರವಾದನೆ ಗ್ರಂಥದಲ್ಲಿರುವಂತ ಆ ವಿಷಯಗಳು ಕೂಡ ಏನ್ ಮಾಡಿದ್ವಿ, ದಾನಿಯೇಲ್ ಪ್ರವಾದನೆ ಗ್ರಂಥ ಎಲ್ಲಾದ್ರೂ ಕೂಡ ಏನ್ ಮಾಡಿದ್ವಿ, ಅದನ್ನ ತಗೊಂಡಿದ್ವಿ. ನಾವ್ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಈ ವಿಷಯವನ್ನ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಬಹುದು. ಓಕೆ, ಸೊ ಮುಂದುವರ್ಸೋಣ, ಮುಂದಿನ ಭಾಗ. ಯಹೂದ್ಯ ಮತ್ತು ಸುವಾರ್ಥ ಹಂಚಿಕೆಗಳ ಅದ್ಭುತವಾದ ಸಮಾನಾಂತರತೆಗಳು ಹೆಚ್ಚುವರಿ ಲಕ್ಷಣಗಳೊಂದಿಗೆ ನಮಗೆ ಈ ಸತ್ಯವನ್ನು ಕಲಿಸಿಕೊಟ್ಟಿವೆ. ಸುವಾರ್ಥ ಯುಗದ ಸುಗ್ಗಿಯಲ್ಲಿ ಕರ್ತನ ದ್ವಿತೀಯ ಆಗಮನವು 1874ರಲ್ಲಿ ಶರತ್ಕಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದು ಆತನ ಮೊದಲ ಆಗಮನದ ಒಂದು ಅಂಶಕ್ಕೆ ಕರಾರುವಾಕ್ಕಾಗಿ ಯಹೂದ್ಯ ಕಾಲದ ಅಂತ್ಯದಲ್ಲಿ ಸಮಾನಾಂತರವಾಗಿರುವುದು ರುಜುವಾತಾಗುತ್ತದೆ. ಸಿ ಟೇಬಲ್ ಆಫ್ ಕರೆಸ್ಪಾಂಡೆನ್ಸ್ ವಾಲ್ಯೂಮ್ 2 246 ಮತ್ತು 247 ಕನ್ನಡದಲ್ಲಿ 142ನೇ ಪುಟದಲ್ಲಿ ಕೊಡಲಾಗಿದೆ. ಸುವಾರ್ಥ ಹಂಚಿಕೆಯ ಪ್ರತಿಯೊಂದು ಲಕ್ಷಣವು ಅದಕ್ಕೆ ಆ ಸಾಂಕೇತಿಕ ಹಂಚಿಕೆಯಲ್ಲಿ ಅನುಗುಣವಾಗಿರುವುದರಿಂದ ಜೂಬಿಲಿಯಿಂದ ಕಳಿಸಲ್ಪಟ್ಟ ಈ ಗಮನಾರ್ಹ ಘಟನೆಯು ಅದಕ್ಕೆ ಅನುರೂಪವಾದ ಸಮಾನಾಂತರವನ್ನು ಹೊಂದಿದೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಮದಲಿಂಗನಾಗಿ, ಕೊಯ್ಲುಗಾರನಾಗಿ ಮತ್ತು ಅರಸನಾಗಿ ನಮ್ಮ ಕರ್ತನ ಪ್ರಸ್ತುತಿಯು ಎರಡೂ ಹಂಚಿಕೆಗಳಲ್ಲಿಯೂ ಕಂಡುಬರುತ್ತದೆ. ಕನ್ಯೆಯರು ಆತನನ್ನು ಸಂಧಿಸಲು ಹೋಗುವ ಚಲನೆಯಲ್ಲಿಯೂ ಅವರ ನಿರಾಶೆ ಮತ್ತು 30 ವರ್ಷಗಳ ಕಾಲ ವಿಳಂಬ ಅವರ ಸಮಾನಾಂತರವನ್ನು ಸಮಯ ಮತ್ತು ಪರಿಸ್ಥಿತಿಗಳಲ್ಲಿ ಕಂಡುಕೊಳ್ಳುತ್ತೇವೆ. ಈ ಸಮಾನಾಂತರವು ಈ ಹಂಚಿಕೆಯ ಸುಗ್ಗಿಯ ಪೂರ್ಣಾಂತ್ಯದವರೆಗೆ ಹೆಸರು ಮಾತ್ರದ ಕ್ರೈಸ್ತ ರಾಜ್ಯಗಳನ್ನು ನಿಜವಾಗಿ ಈ ಲೋಕದ ರಾಜ್ಯಗಳನ್ನು ಕಿತ್ತು ಹಾಕುವ ಪ್ರಾರಂಭದವರೆಗೆ ನಿಜವಾಗಿ ಅದರ ವಿರುದ್ಧವಾಗಿ ದೇವರ ರಾಜ್ಯವು ಈ ಲೋಕದಲ್ಲಿ 1914ರಲ್ಲಿ ಸ್ಥಾಪಿಸುವವರೆಗೆ ಮುಂದುವರಿಯುತ್ತದೆ. ಇದು ಅನ್ಯ ಜನಗಳ ಕಾಲದ ಎಲ್ಲೆಯಾಗಿದೆ. ಸಂಪುಟ 2 ಅಧ್ಯಾಯ 4 ನೋಡಿರಿ. ಈ ತೊಂದರೆ ಮತ್ತು ಕಿತ್ತು ಹಾಕುವಿಕೆಯ ಭಾಗಗಳು ಕ್ರಿಸ್ತಪೂರ್ವ 70ರಲ್ಲಿ ನಡೆದ ಯೆರೂಸಲೇಮಿನ ಪಾಳು ಬೀಳುವಿಕೆಯಲ್ಲಿ ಮತ್ತು ಯಹೂದ್ಯ ರಾಜಾಡಳಿತದ ಉಚ್ಚಾಟನೆಯು ಸಮಾನಾಂತರ ಹೊಂದಿರುವುದನ್ನು ನಾವು ನೋಡಿದ್ದೇವೆ. ಇದು ಎರಡೂ ಸಮಯ ಮತ್ತು ಪರಿಸ್ಥಿತಿಗಳಲ್ಲಿ ಮತ್ತೊಂದು ಸಮಾನಾಂತರವು ಅನುರೂಪವಾದದ್ದು ಆಗಿದೆ ಎಂಬುದೇ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ಗಮನಿಸಬೇಕಾಗಿದೆ ಮುಖ್ಯವಾಗಿ ಈ ಒಂದು ವಿಷಯವನ್ನ ಯಾವ ರೀತಿ ಇಲ್ಲಿ ಅರ್ಥ ಮಾಡ್ಬೇಕು. ನಾನು ಮೊದಲೇ ಹೇಳಿದ್ದೀನಿ, ಈ ವಿಷಯ ಕೆಲವೊಂದು ರೀತಿಯಲ್ಲಿ ನಿಮ್ಗೆ ಏನೇ ಕೇಳಿಸ್ತೀರಾ ಬ್ರದರ್?
ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರಿ, ಏನೋ ಇದಾಯ್ತು, ಒಂದ್ ನಿಮಿಷ. ಓಕೆ, ನೋಡ್ಬೇಕಾದ್ರೆ ಈ ಯಹೂದ್ಯರ ಒಂದು ಯುಗ ಅಂತ ತಗೊಳ್ಬೇಕಾದ್ರೆ ಯಹೂದ್ಯರ ಯುಗ ಮತ್ತೆ ಸುವಾರ್ಥ ಯುಗ ಎರಡು ಕೂಡ ಏನಾಗಿದೆ ಅಂದ್ರೆ ಒಂದು ವಿಷಯಕ್ಕೆ ಅದು ಏನಾಗಿದೆ ಅಂದ್ರೆ ಸಮಾನಾಂತರ ಟೈಮ್ ಇದೆ. ಈ ಸಮಾನಾಂತರ ಟೈಮ್ ನ ಇಸ್ರೇಲ್ ಎರಡರಷ್ಟು ಅನ್ನೋ ವಿಷಯಗಳೆಲ್ಲ ಏನ್ ಮಾಡಿರ್ಬೋದು, ನೀವು ಅದನ್ನ ನೋಡಿರ್ಬೋದು. ಆದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸರು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಸ್ಪಷ್ಟವಾದ ರೀತಿಯಲ್ಲಿ ದೇವ್ರ ಮಕ್ಕಳು ಈ ಜೂಬ್ಲಿ ಅಂದ್ರೆ ಈ ಸ್ವಾರ್ಥ ಯುಗದಲ್ಲಿ ಈ ಒಂದು ಏನಂತೀವಿ ನಮ್ಮ ಸುಗ್ಗಿಯ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಷಯವನ್ನ ಸ್ವಲ್ಪ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ತೀವಿ. ಏನಪ್ಪಾ ಅಂದ್ರೆ ನೋಡ್ರಿ, ಈ ಒಂದು ವಿಷಯವನ್ನ ಸಹೋದರ ಏನ್ ಮಾಡಿದ್ರೆ ಸೆಕೆಂಡ್ ವ್ಯಾಲ್ಯೂಮ್ ಅಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಸಾಮಾನ್ಯವಾಗಿ ಕೇಳಿದ್ರೇನೋ ಗೊತ್ತಿಲ್ಲ. ಆ ಒಂದು ಸೆಕೆಂಡ್ ವ್ಯಾಲ್ಯೂಮ್ ಅಲ್ಲಿ ಎಲಿಯನ ಮೊದಲು ಬರುವಿಕೆ ಅನ್ನೋ ಟಾಪಿಕ್ ಅಲ್ಲಿ ಕೂಡ ಏನ್ ಮಾಡಿದ್ರೆ ಈ ಒಂದು ಈಕ್ವಲ್ ಆಗಿ ಹೇಗೆ ಇಸ್ರೇಲ್ ಜನರಿಗೆ ಕೊಡಂತ ಸಮಯ 2 ಪಟ್ಟು ಅನ್ನೋ ವಿಷಯವನ್ನ ಕೂಡ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಈ ಜೂಬ್ಲಿ ಕೂಡ ಏನ್ ಮಾಡ್ಬೋದು, ಜೂಬ್ಲಿ ಟೈಮ್ ಕೂಡ ಏನ್ ಮಾಡ್ಬೋದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಬೋದು. ಜೂಬ್ಲಿ ಟೈಮ್ ಅಂತ ತಗೊಂಡಾಗ ಜೂಬ್ಲಿಯ ಸಮಯ 606 BC ಇಂದ ಆ ಸಮಯದಿಂದ ಒಂದು ಕ್ಯಾಲ್ಕುಲೇಷನ್ ಅಲ್ಲಿಂದ ನಾವು ಏನ್ ಮಾಡ್ತೀವಿ ತಗೊಳ್ತೀವಿ. ಅದನ್ನ ನಾವು ತಗೊಂಡ್ ಏನ್ ಮಾಡ್ತೀವಿ ಅಂದ್ರೆ ನೋಡಿದಾಗ ಆ ಜೂಬ್ಲಿ ಸಮಯದ ಒಂದು ಅಂತ್ಯ ಭಾಗ ಯಾವುದನ್ನ ಸೂಚಿಸ್ತಾ ಇದೆ ಅಂದ್ರೆ ಸುಗ್ಗಿಯ ಕಾಲವನ್ನ ಸೂಚಿಸ್ತಾ ಇದೆ. ಸುಗ್ಗಿಯ ಕಾಲ ಅಂತ ಕೇಳಿದ ತಕ್ಷಣ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರೋದು, ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬಂದು ಏನ್ ಮಾಡ್ಬೇಕು, ಈ ಒಂದು ಭೂಮಿಯನ್ನ ಅಲ್ವಾ, ಈ ಭೂಮಿಯಲ್ಲಿ ಸುಗ್ಗಿ ಕೆಲಸವನ್ನ ಏನ್ ಮಾಡ್ಬೇಕು ಆತನು ಮಾಡ್ಬೇಕು. ಈ ಸುಗ್ಗಿ ಕೆಲಸ ಮಾಡುವಂತ ಸಮಯದಲ್ಲಿ ಇನ್ನೊಂದು ವಿಷಯ ಕೂಡ ನಡೆಯುತ್ತೆ. ಏನಪ್ಪಾ ನಡೆಯುತ್ತೆ, ಈ ಲೋಕದಲ್ಲಿರುವಂತ ಸಿಸ್ಟಮ್ ನ ಸಂಪೂರ್ಣವಾಗಿ ನಾಶ ಮಾಡುವಂತ ಒಂದು ವಿಷಯ. ಈ ನೋಡಿ, ಈಗ ಈ ವಿಷಯವನ್ನ ಯಾವ ರೀತಿ ದೇವ್ರ ಮಕ್ಕಳನ್ನ ಅರ್ಥ ಮಾಡ್ಬೇಕು, ಯಾಕಂದ್ರೆ ಒಂದ್ ಕಡೆ ಸುಗ್ಗಿ ಕಾರ್ಯ ನಡೀತಾ ಇದ್ರೆ ಇನ್ನೊಂದ್ ಕಡೆ 2ನೇ ಲೋಕದ ಒಂದು ಅಂತ್ಯ ಕೂಡ ನಡೀತಾ ಇರುತ್ತೆ. ಹೇಗೆ ಅಂತ ನೋಡಿದಾಗ ನೋಡ್ರಿ, ಇವಾಗ ಒಂದು ನೆಲದಲ್ಲಿ ಒಂದು ಹಾರ್ವೆಸ್ಟ್ ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹಾರ್ವೆಸ್ಟ್ ನಡೀತಾ ಇದ್ದಾಗ ಆ ಹಾರ್ವೆಸ್ಟ್ ಆದ್ಮೇಲೆ ಆ ನೆಲ ಏನಾಗ್ಬೇಕು, ಮುಂದಿನ ಒಂದು ಹಾರ್ವೆಸ್ಟ್ ಗೆ ಅದು ಸಿದ್ಧತೆ ಮಾಡ್ಬೇಕು. ಅದೇ ರೀತಿಯಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದ ಈ ಸಮಯದಲ್ಲಿ 2 ಮುಖ್ಯವಾದ ವಿಷಯಗಳೇನಾಗುತ್ತೆ ಇಲ್ಲಿ ನಡೀತಾ ಇದೆ ಅಲ್ವಾ. 2 ವಿಷಯಗಳು ಏನ್ ಮಾಡ್ಬೇಕು, ದೇವ್ರ ಮಕ್ಕಳು ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಬೇಕು. ಜೂಬ್ಲಿ ಅಂತ ಬಂದಾಗ ಅದು ಕಳೆದು ಹೋಗಿದ್ನ ಮತ್ತೆ ಕೊಡುವಂತ ಒಂದು ಸಮಯವಾಗಿದೆ. ಸುಗ್ಗಿ ಅಂತ ಬಂದಾಗ ಇರೋದನ್ನ ಅಂದ್ರೆ ಭೂಮಿಯಲ್ಲಿ ಏನ್ ಮಾಡ್ಬೇಕು, ದೇವರ ಮಕ್ಕಳನ್ನ ಆಯ್ಕೆ ಮಾಡುವಂತ ಒಂದು ಸಮಯವನ್ನ ಸೂಚಿಸ್ತಾ ಇದೆ. ಹಾಗಾಗಿ ಇದೆರಡು ಪ್ಯಾರಲಲ್ ಆಗಿ ಏನಾಗ್ತಿದೆ ಇಲ್ಲಿ ನಡೀತಾ ಇದೆ. ಈ ಒಂದು ಕೊಯ್ಲಿನ ಸಮಯ ಅಂತ ತಗೊಂಡಾಗ ಅದರ ಒಂದು ಸಮಯ ಏನಾಯ್ತು ಅಂದ್ರೆ 1844ರಲ್ಲಿ ಆರಂಭವಾಯ್ತು. ಅಲ್ಲಿಂದ ನಂತರದಲ್ಲಿ ಏನಾಯ್ತು ಅಂದ್ರೆ 1874ರ ಸಮಯದಲ್ಲಿ ನೋಡ್ಬೇಕಾದ್ರೆ ಆ ಸಮಯವನ್ನೇ ಏನ್ ಮಾಡಿದ್ರ ಕನ್ಯೆಯರು ವೇಟ್ ಮಾಡಿದ್ರು ಅಂತ ವಿಷಯವನ್ನು ನೋಡ್ತೀವಿ. ಯಾ ಕನ್ಯೆಯರು, ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ 2ನೇ ಬರಬೇಕಾಗಿ ಸಭೆ ಸಿದ್ಧತೆ ಕಾರ್ಯಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ನಿರಾಶೆ ಆಗುವಂತ ಒಂದು 30 ವರ್ಷದ ವಿಷಯವನ್ನ ನಾವು ನೋಡ್ತೀವಿ. ಆ 30 ವರ್ಷ ಏನು ಅಂದ್ರೆ 1844 ಇಂದ 1874 ವರೆಗೂ ಇದ್ದಂತ ವಿಷಯ ಅಲ್ವಾ. ಈ ಒಂದು ಸಮಯದಲ್ಲಿ ದೇವ್ರ ಮಕ್ಳು ನಾವೇನ್ ನೋಡ್ತೀವಿ ಅಂದ್ರೆ ಈ ವೇಟಿಂಗ್ ಪೀರಿಯಡ್ ಆದ ತಕ್ಷಣ 1874ಗೆ ಏನ್ ಮಾಡ್ಬೇಕಂದ್ರೆ ಒಂದು 40 ವರ್ಷಗಳನ್ನ ನಾವು ಆಡ್ ಮಾಡಿದಾಗ ಅದು ಎಲ್ಲಿ ಬರುತ್ತಂದ್ರೆ 1914ಗೆ ಬರುತ್ತೆ. 1914ಗೆ ಏನಾಗುತ್ತೆ ಬರುತ್ತೆ ಅಲ್ವಾ. 1914ರಲ್ಲಿ ಅಲ್ಲಿ ವಾಕ್ಯಗಳ ಪ್ರಕಾರವಾಗಿ ಈ ಲೋಕದ ರಾಜ್ಯಗಳನ್ನು ಕಿತ್ತು ಹಾಕುವ ಪ್ರಾರಂಭದ ವೆರೆಗೆ ಅನ್ನೋಂಥ ವಿಷಯವನ್ನ ಅಲ್ಲಿ ಮಾತಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಸ್ವಲ್ಪ ನಿಮ್ಮ ಒಂದು ಅಟೆನ್ಷನ್ ತುಂಬಾ ಮುಖ್ಯ ನಮ್ಗೆ. ಯಾಕೆ ಅಂದ್ರೆ ನಮ್ಮ ಬ್ರದರ್ ಸಹೋದರ ಇದನ್ನ ಟಾಪಿಕ್ ಮಾತಾಡ್ಬೇಕಾದ್ರೆ 1914ನಲ್ಲಿ ಸುಗ್ಗಿ ಕಾರ್ಯ ಕಂಪ್ಲೀಟ್ ಆಗುತ್ತೆ ಅನ್ನೋಂಥ ವಿಷಯವನ್ನ ಆಗ ನಾವು ತಿಳಿಸಿದ್ರು. ಅಂದ್ರೆ ಯಾವ ರೀತಿ ಅಂದ್ರೆ ಸಭೆ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ 1,44,000 ಜನ ಕಂಪ್ಲೀಟ್ ಆಗಿರ್ತಾರೆ. ಆಮೇಲೆ ಸಭೆ ಸೆಲೆಕ್ಷನ್ ಅಲ್ಲ ಅನ್ನೋ ವಿಷಯದಲ್ಲಿ ಹೇಳಿದ್ರು. ಆದ್ರೆ ಬ್ರದರ್ ಏನ್ ಮಾಡಿದ್ರು 1914 ಅಲ್ಲ 1916 ವರೆಗೂ ಜೀವಂತವಾಗಿದ್ರಿಂದ ಕೆಲವೊಂದು ವಿಷಯಗಳನ್ನ ಅಲ್ಲಿ ಏನ್ ಮಾಡಿದ್ರು, ಇನ್ನು ಸ್ಟಡಿ ಮಾಡಿ ಇನ್ನೂ ಕೆಲವೊಂದು ವಿಷಯಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ಬಿಟ್ಟು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋಂಥ ವಿಷಯ ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥವಾಯ್ತು ಏನೋ ಗೊತ್ತಿಲ್ಲ. 1914 ಅನ್ನೋದು ಈ ಲೋಕದ ರಾಜ್ಯಗಳನ್ನು ಕಿತ್ತು ಹಾಕುವಂತ ಸಮಯ. ಆದ್ರೆ ಸುಗ್ಗಿಯಲ್ಲಿ ಮುಗೀತಾ ಅಂತ ನೋಡಿದ್ರೆ ಸುಗ್ಗಿಯಲ್ಲಿ ಮುಗಿಲಿಲ್ಲ. ಸುಗ್ಗಿಯ ಸಮಯ ಇನ್ನು ಎಕ್ಸ್ಟೆಂಡ್ ಆಯ್ತು.
ಆದ್ರೆ 1914 ಈ ಲೋಕದ ರಾಜ್ಯಗಳನ್ನ ಕಿತ್ತು ಹಾಕುವಂತ ಸಮಯ ಅಂತ ಹೇಗೆ ಹೇಳ್ತೀವಂತೆ, ಹೌದು ಅದು ಪ್ರಾಪಸಿಯಲ್ಲಿರುವಂತ ಒಂದು ವಿಷಯ, ಅದನ್ನ ಕೂಡ ನಾವು ಸ್ಟಡಿ ಮಾಡೋಣ. ಬಟ್ 1914 ಅಲ್ಲಿ ಏನ್ ನಡೀತು ಚರಿತ್ರೆಯಲ್ಲಿ, ಏನ್ ನಡೀತು? ಫಸ್ಟ್ ವರ್ಲ್ಡ್ ವಾರ್. ವೆರಿ ಗುಡ್. ಮೊದಲನೆಯ ವಿಶ್ವ ಯುದ್ಧ. ಈ ಮೊದಲನೇ ವಿಶ್ವ ಯುದ್ಧ ಏನಪ್ಪಾ ಮಾಡ್ತು ಅಂದ್ರೆ, ರಾಜ್ಯಗಳ ಮೇಲೆ ದೇಶಗಳು ಇಟ್ಟಂತ ಒಂದು ಅಧಿಕಾರವನ್ನ ಕಿತ್ತಾಕ್ತು. ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆನ ಕಂಟಿನ್ಯೂ ಮಾಡಕ್ಕೆ ತುಂಬಾ ಕಷ್ಟವಾಗ್ತಾ ಇತ್ತು. ಅದೇ ಬ್ರಿಟಿಷರ್ ಅನ್ನುವಂತ ಹಲವಾರು ರಾಜ್ಯಗಳು, ಪೋರ್ಚುಗೀಸ್, ಸ್ಪೇನ್, ಈ ತರ ಒಂದು ದೇಶಗಳು, ಅಮೆರಿಕ ಅನ್ನುವಂತ ತುಂಬಾ ಪ್ರಾಬಲ್ಯ, ತುಂಬಾ ಬಲವುಳ್ಳ ದೇಶಗಳು ಇನ್ನೊಂದು ರಾಜ್ಯದ ಮೇಲೆ ದಬ್ಬಾಳಿಕೆ ಮಾಡುವಂತ ವಿಷಯಕ್ಕೆ ಒಂದು ಫುಲ್ ಸ್ಟಾಪ್ ಇತ್ತು. ಅಲ್ಲಿಂದ ಈಚೆಗೆ ಏನ್ ಮಾಡಕ್ಕಾಗ್ಲಿಲ್ಲ, ಅವ್ರು ಯಾರು ಕೂಡ ಬೇರೆ ದೇಶಗಳನ್ನ ತಮ್ಮ ಕಂಟ್ರೋಲ್ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಅಂದ್ರೆ ಇದು ಏನನ್ನ ಸೂಚಿಸ್ತಂದ್ರೆ, ಈಗ ಎಲ್ಲ ಕಂಟ್ರೋಲ್ ಒಂದು ರಾಜ್ಯನ ಕೈಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಇನ್ಮೇಲೆ ನೀವು ಯಾರನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ, ಬದಲಾಗಿ ನಿಮ್ಮೆಲ್ಲರನ್ನ ಒಬ್ಬರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾಗಿ ನಮ್ಮ ಭಾರತ ಕೂಡ ಏನಾಯ್ತು, 1947 ಏನಾಯ್ತು, ಸ್ವಾತಂತ್ರ್ಯ ಕೂಡ ಬಂತು. ಆದ್ರೆ ಈ ಸ್ವಾತಂತ್ರ್ಯ ಅವತ್ತೇ ಬರಲಿಲ್ಲ, ಅದರ ಆರಂಭದ ಒಂದು ವಿಷಯ ತಗೊಂಡಾಗ ಅದು ಬಿಗಿನಿಂಗ್ ಇಂದಲೂ ಅದಕ್ಕೆ ಹಲವಾರು ಜನರ ಒಂದು ಕೆಲಸ ನಡ್ಕೊಂಡ್ ಬಂದು ಅಲ್ಲಿಗೆ ಏನಾಯ್ತು, ಸ್ವಾತಂತ್ರ್ಯ ಬಂತು. ಅಲ್ಲ, ದೇಶಗಳಿಗೆ ಏನಾಯ್ತು, ಫ್ರೀಡಮ್ ಬಂತು. ರಾಜ್ಯಗಳನ್ನ ಕಿತ್ತು ಹಾಕುವಂತ ಒಂದು ಸಮಯ, ರಾಜರು ಅನ್ನೋಂಥ ವಿಷಯವನ್ನ ಕೂಡ ಏನಾಯ್ತು ಅಲ್ಲಿ ಸಂಪೂರ್ಣವಾಗಿ ಕಿತ್ತು ಹಾಕುವಂತ ಒಂದು ಭಾಗ ನಡೆಯಿತು. ಇದು ಯಾವ ರೀತಿ ಇತ್ತು ಅಂದ್ರೆ, ಕ್ರಿಸ್ತಪೂರ್ವ 70 ನಡೆದಂತ ಯೆರೂಸಲೇಮಿನ ಒಂದು ಹಾಲ್ ಮಾಡುವಂತ ಒಂದು ಸಮಯ ನಡೀತಲ್ಲ, AD 70 ಯೆರೂಸಲೇಮ್ ಏನ್ ಮಾಡಿದ್ರು, ಟೈಟಸ್ ಕಿಂಗ್ ಸಂಪೂರ್ಣವಾಗಿ ನಾಶ ಮಾಡಿದ್ರು. ಆದ್ರೆ ಅದೇ 1914 ಈಚೆಗೆ ಏನಾಯ್ತು ಅಂದ್ರೆ, ಇಸ್ರೇಲ್ ಜನರಿಗೆ ಅವರ ರಾಜ್ಯ ಮತ್ತೆ ಸಿಗುವಂತ ಸಮಯಕ್ಕೆ ಅದು ಬಂತು. ಈ ಕ್ರಿಸ್ತಪೂರ್ವ 70 ಹಿಡಿದು ಈ ಒಂದು 1914 ವರೆಗಿರುವಂತ ಕಾಲವನ್ನ, ಅದೇ ಪ್ಯಾರಲ್ ಕಾಲವನ್ನ ಹಿಂದೆ ತಗೊಂಡ್ರೆ, ಪ್ಯಾರಲ್ ಅಂದ್ರೆ ಸಮಾನಾಂತರ ಸಮಯ ಹಿಂದೆ ತಗೊಂಡ್ರೆ, ಇಸ್ರೇಲ್ ದೇಶ, 12 ಮಕ್ಕಳ ಮೂಲಕ ಇಸ್ರೇಲ್ ದೇಶ ಹುಟ್ಟುಹಾಕಂತ ಸಮಯ ಸಿಗುತ್ತೆ. ಅದೇನಾಗುತ್ತಂದ್ರೆ, 2 ಸಮಾಂತರವಾದಂತ ಭಾಗವನ್ನ ಅಲ್ಲಿ ನಾವ್ ಏನ್ ಮಾಡ್ಬೋದು, ಅಲ್ಲಿ ನೋಡ್ಬೋದು ಅಲ್ವಾ. 2 ಮುಖ್ಯವಾದಂತ ಸಮಯನ ನೋಡ್ಬೋದು. ಬ್ರದರ್ ಅದನ್ನ ಏನ್ ಮಾಡ್ತಾರೆ, ಇಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾ ಇಲ್ಲ, ಮುಂದೆ ಬರುವಂತಹ ವಿಷಯಗಳಲ್ಲಿ ಆ ಟೈಮ್ ನ ಏನ್ ಮಾಡೋಣ, ಕ್ಲಿಯರ್ ಆಗಿ ನೋಡೋಣ. ಹೀಗಾಗಿ ಮುಂದುವರ್ಸ್ರಿ, ಕಂಟಿನ್ಯೂ ಮಾಡ್ರಿ. ಬೇರೆ ಯಾರು ಓದ್ಲಿ ಬ್ರದರ್? ಯಾರಾದ್ರು ಓದ್ತೀರಾ? ಓದ್ಲಾ ಬ್ರದರ್? ಓದ್ಲಾ? ಹೋದ್ರಿ. ಪುನಃ ನಾವು ಕರ್ತನ ದ್ವಿತೀಯ ಆಗಮನದ ಸೂಚನೆಯನ್ನು ಪ್ರವಾದಿಯಾದ ದಾನಿಯೇಲನ ಗ್ರಂಥ 12:1 ಕಾಣಬಹುದು. ಆದಾಗ್ಯೂ ಮುಂತಿಳಿಸಿದ ಘಟನೆಗಳು ಇತಿಹಾಸದೊಳಗೆ ವರ್ಗಾಯಿಸುವವರೆಗೂ ಮುಚ್ಚಲ್ಪಡುವ ರೀತಿಯಲ್ಲಿ ಮಿಕಾಯಲ್ನ ಹೆಸರಿನಲ್ಲಿ ದೇವರ ಪ್ರತಿನಿಧಿ ಮಹಾ ಅರಸನು ಎಂಬುದಾಗಿ ನಿಜವಾಗಿಯೂ ಸೂಚಿತವಾಗುತ್ತದೆ. ಹೌದು, ನಾವು ಆತನನ್ನು ಒಡಂಬಡಿಕೆಯ ಪ್ರಭು, ಶಕ್ತನಾದ ದೇವರು, ಅರಸ, ನಿತ್ಯನಾದ ತಂದೆ, ಜೀವದಾಯಕನು, ದಾನಿಯೇಲ 11:22, ಯೆಶಾಯ 9:6 ಎಂದು ಗುರುತಿಸುತ್ತೇವೆ. ಆತನು ಶಕ್ತಿ ಮತ್ತು ಅಧಿಕಾರದೊಂದಿಗೆ ಎಲ್ಲವುಗಳನ್ನು ಪುನರ್ವಶಗೊಳಿಸುವುದಕ್ಕಾಗಿ ಮುಂದೆ ಸಾಯಲಿರುವ ಮತ್ತು ಈಗಾಗಲೇ ಮರಣ ಹೊಂದಿರುವ ಮಿಲಿಯಾಂತರ ಜನರಿಗೆ ತನ್ನ ಅಮೂಲ್ಯವಾದ ಸ್ವರಕ್ತದಿಂದ ವಿಮೋಚನೆಗೊಂಡಿರುವ ನಿತ್ಯ ಜೀವ ಕೊಡುವುದಕ್ಕಾಗಿ ಎದ್ದು ಬರುತ್ತಾನೆ. ದಾನಿಯೇಲನ 12ನೇ ಅಧ್ಯಾಯದ 1335 ದಿನಗಳನ್ನು, ಅದೇ ದಿನಾಂಕವನ್ನು ಅವುಗಳ ಅಂತ್ಯದವರೆಗೂ ಪತ್ತೆ ಹಚ್ಚಿದ್ದು, ನಾವೀಗ ಯಾಕೆ ಆ ರೀತಿಯಲ್ಲಿ ಸೂಚಿಸಿದ ದೇವದೂತನು ಅದನ್ನು ಕಾದುಕೊಂಡು ಕಾಯುತ್ತಾ ಅಥವಾ ಕಾಯುವ ಮನೋವೃತ್ತಿಯಲ್ಲಿ ಇರುವವರು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ದಾನಿಯೇಲ 12:12 ಎಂಬ ಅಂತ ಸಂಭ್ರಮದ ಮಾತುಗಳನ್ನು ಏಕೆ ಹೇಳಬೇಕಿತ್ತೆಂದು ನಮಗೀಗ ಅರ್ಥವಾಗುತ್ತದೆ. ಇದು 1874 ಆಗಿದೆ ಮತ್ತು ಇಲ್ಲಿ ನೀಡಬೇಕಾಗಿರುವ ಸಾಂಕೇತಿಕ ಕಾಲವನ್ನು ನಾವು ಲೆಕ್ಕ ಹಾಕುವಾಗ ಮೊದಲನೆಯ ಆಗಮನವನ್ನು ಅಕ್ಷರಶಃ ವರ್ಷವನ್ನು ಪ್ರತಿನಿಧಿಸುವ ಸಾಂಕೇತಿಕ ದಿನವನ್ನು ಸೂಚಿಸುವ ವಿಧಾನದಿಂದ ನಮಗೆ ಒದಗಿಸಿದ್ದನ್ನು ನಾವು ಕಡೆಗಣಿಸುವಂತಿಲ್ಲ. ಒಂದು ಸಾಂಕೇತಿಕ ದಿನ ಒಂದು ಅಕ್ಷರಶಃ ವರ್ಷವನ್ನು ಪ್ರತಿನಿಧಿಸುತ್ತದೆ. ಹೀಗಿರುವುದರಿಂದ ನಮ್ಮ ಕರ್ತನ 2ನೆಯ ಆಗಮನದ ಸಮಯವು 1874 ಅಕ್ಟೋಬರ್ ಎಂದು
ಎರಡನೆಯ ಸಂಪುಟದ 6ನೇ ಅಧ್ಯಾಯದ ಪ್ರಕಾರ ನಮಗೆ ಸ್ಪಷ್ಟವಾಗಿ ಸಾಬೀತಾಗಿದೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ಮುಖ್ಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ಈ 2ನೇ ಬರುವಿಕೆಗೆ ಸಂಬಂಧಪಟ್ಟ ಒಂದು ವಿಷಯ ಮಾತಾಡ್ತಾ ಇದ್ದ. ದಾನಿಯೇಲ್ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಮಿಖಾಯೇಲನ ಬಗ್ಗೆ ಮಾತಾಡ್ತಾರೆ. ಸೊ ನಾವು ವಾಕ್ಯವನ್ನು ಓದಿ ನಮ್ಮ ಸತ್ಯವೇದದಲ್ಲಿ ದಾನಿಯೇಲ್ 12ನೇ ಅಧ್ಯಾಯ 1ನೇ ವಾಕ್ಯ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗ ಉಂಟಾದನಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಸಾಕು ಅಲ್ವಾ? ಇಲ್ಲೇನ್ ನೋಡ್ತೀವಿ ಅಂದ್ರೆ, ನಿನ್ನ ಜನರ ಪಕ್ಷದಲ್ಲಿರುವ ಯಾರು ಹೇಳ್ತಾರಂತೆ? ಮಿಕಾಯೇಲನು ಅಂತ ಮಾಡ್ತಾರೆ. ಮಿಕಾಯೇಲ್ ಅಂತ ಹೇಳಿದಾಗ ಯಾರು ಬರುತ್ತೆ? ಯಾರನ್ನ ಹೇಳ್ತಿದ್ರು ಮಿಕಾಯೇಲ್ ಅಂದ್ಬಿಟ್ಟು? ಮಿಕ್ ಅಂದ್ರೆ ಸ್ವರೂಪ, ಏಲ್ ಅಂದ್ರೆ ದೇವರು, ದೇವರ ಸ್ವರೂಪವಾಗಿರುವಂತ, ದೇವರ ಪ್ರತಿನಿಧಿ ಆಗಿರುವಂತವ್ರು ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಇಲ್ಲಿ ಮಿಕಾಯೇಲ್ ಏಂಜಲ್ ಕೂಡ ಯಾರನ್ನ ಸೂಚಿಸ್ತಾರೆ ಅಂದ್ರೆ ಯೇಸು ಕ್ರಿಸ್ತನ್ನ ಸೂಚಿಸ್ತಾ ಇದ್ದಾರೆ. ಈಗ ಮಿಕಾಯೇಲ್ ಅಲ್ಲಿ ಏನ್ ಮಾಡ್ತಾರಂತೆ ಹೇಳ್ತಾರೆ, ನಿನ್ನ ಜನರ ಪಕ್ಷದಲ್ಲಿ. ಯಾಕೆ ಈ ರೀತಿ ಮಾತಾಡ್ತಾ ಇದಾರೆ ಮಿಕಾಯೇಲ್? ನೋಡ್ರಿ, ಇಲ್ಲಿ ದಾನಿಯೇಲ್ ಈ ರೀತಿ ಮಾತಾಡೋದಕ್ಕೆ ಕಾರಣವೇನು ಅಂತ ನೋಡ್ಬೇಕಾದ್ರೆ, ಇಸ್ರೇಲ್ ಜನರಿಗೆ ಪ್ರವಾದನೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಯೇಸು ಕ್ರಿಸ್ತು ಇನ್ನ ಯಾರಂತ ಅವ್ರಿಗೆ ಗೊತ್ತಿಲ್ಲ, ಮೆಸ್ಸಿಯಾ ಯಾರಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅಲ್ವಾ? ಆದ್ರೆ ಇಲ್ಲಿ ಮೆಸ್ಸಿಯಾಗಿ ಬರ್ತಾರೋದು ಯಾರಪ್ಪ ಅಂದ್ರೆ ಮಿಕಾಯೇಲೇ ಬರ್ತಾ ಇದ್ರೆ ಮೆಸ್ಸಿಯನಾಗಿ. ಅವ್ರು ಮೆಸ್ಸಿಯನಾಗಿ ಬಂದ್ ಏನ್ ಮಾಡ್ತಿದ್ರೆ? ಭೂಮಿಯಲ್ಲಿ ಎಲ್ಲರಿಗೋಸ್ಕರ ಜೀವವನ್ನು ಕೊಡ್ತಾ ಇದ್ದಾರೆ. ಜೀವನ ಕೊಟ್ಟು ಮತ್ತೆ ಪುನರ್ತನ ಆದ್ಮೇಲೆ ಮತ್ತೆ ದೂತರಾಗಿರ್ತಾರ ಅಂದ್ರೆ ಖಂಡಿತವಾಗ್ಲೂ ದೂತರಾಗಿ ಇಲ್ಲ, ಆದ್ರೆ ಮಿಕಾಯೇಲ್ ಆಗಿರ್ತಾರೆ ಅಲ್ವಾ? ಅವರ ಒಂದು ಸ್ಥಾನ ಅಂದ್ರೆ ಅವ್ರಿಗಿರುವಂತ ಒಂದು ಬಲ ಇರ್ಬೋದು, ಅವರ ಮಹಿಮೆ ಇರ್ಬೋದು, ಗಣ ಇರ್ಬೋದು, ಉನ್ನತ ಒಂದು ಸ್ಥಾನಕ್ಕೆ ಹೋಗಿದ್ರು ಕೂಡ ಅವರು ಸ್ಟಿಲ್ ಮಿಕಾಯೇಲ್ ಆಗಿರ್ತಾರೆ. ಯಾವ ರೀತಿ ಅಂದ್ರೆ, ಹೌದು, ಅವರು ದೇವರ ಸ್ವರೂಪವನ್ನೇ. ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ಮಿಕಾಯೇಲ್ ಅಂತ ತಿಳಿಸುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಿಳಿಸ್ತಾ ಇದೆ. ಸೊ ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ, ನಿನ್ನ ಜನರ ಪಕ್ಷದಲ್ಲಿ ನಿನ್ನ ಜನರಿಗೋಸ್ಕರ ಸಹಾಯ ಮಾಡೋದಕ್ಕೆ ಮಿಕಾಯೇಲ್ ಅವಾಗ ಬರ್ತಾರಂದ್ರೆ ಖಂಡಿತವಾಗ್ಲೂ ನಮ್ಮ ಇಸ್ರೇಲ್ ಜನರನ್ನ ಮತ್ತೆ ಬಿಡುಗಡೆ ಮಾಡಕ್ ಬರ್ಬೇಕಾಗಿರೋ ಯಾರಪ್ಪ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಬರ್ಬೇಕಾಗಿರೋ. ಅವರೇ 2ನೇ ಬರುವಿಕೆಯಲ್ಲಿ ಬರ್ಬೇಕಾಗಿರೋ. ಅವ್ರು ಯಾವ ರೀತಿ ಬರ್ತಾರೆ? ಒಬ್ಬ ಒಡಂಬಡಿಕೆಯ ಪ್ರಭು ಆಗಿರ್ತಾರೆ. ಒಡಂಬಡಿಕೆ ಪ್ರಭು ಅಂದ್ರೆ ಏನರ್ಥ? ಹೌದು, ಇಸ್ರೇಲ್ ಜನರ ಹತ್ರ ಏನ್ ದೇವ್ರು ಹೊಸ ಒಡಂಬಡಿಕೆನ ಮಾಡಿದ್ರೋ, ಆ ಹೊಸ ಒಡಂಬಡಿಕೆನ ದೇವರು ಇಸ್ರೇಲ್ ಜನರ ಹತ್ರ ಮಾಡಿದ ಒಡಂಬಡಿಕೆ ಹಳೆ ಒಡಂಬಡಿಕೆ. ಮತ್ತೆ ಒಂದು ಹೊಸ ಒಡಂಬಡಿಕೆ ಮಾಡ್ಬೇಕಾದ್ರೆ ಆ ಹೊಸ ಒಡಂಬಡಿಕೆನ ಯಾರ ಮೂಲಕ ಮಾಡ್ತಾರೆ? ಈಗ ಯೇಸು ಕ್ರಿಸ್ತನ ಮೂಲಕನೇ ಮಾಡ್ತಾರೆ ಅಲ್ವಾ? ಮೋಶೆ ಮೂಲಕ ಹೇಗೆ ಹಳೆ ಒಡಂಬಡಿಕೆ ಕೊಟ್ರೋ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆ ನ್ಯೂ ಕಾನ್ವೆಂಟ್ ನ ಓಪನ್ ಮಾಡ್ತಾರೆ. ಅದಕ್ಕೆ ಪ್ರಭು ಆಗಿರ್ತಾರೆ, ಶಕ್ತನಾದ ದೇವರು. ನೋಡಿ, ಇದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯ. ಶಕ್ತನಾದ ದೇವ್ರು ಅಂದ್ರೆ ಇನ್ಮೇಲೆ ಇಸ್ರೇಲ್ ಜನರನ್ನ ದೇವ್ರೇನ್ ಮಾಡಲ್ಲ, ಅವ್ರನ್ನ ಕೈ ಬಿಡದೆ ಅವ್ರನ್ನ ಕಾಪಾಡಿ ಎಲ್ಲಾ ವಿಷಯದಲ್ಲಿ ನಡೆಸುವಂತ ಒಬ್ಬರಾಗಿರ್ತಾರೆ. ನಿತ್ಯನಾದ ತಂದೆ ಇಡೀ ಲೋಕಕ್ಕೆ ಜೀವವನ್ನು ಕೊಟ್ಟು ಏನ್ ಮಾಡ್ತಾರೆ? ಪುನರ್ತನ ಕೊಡುವಂತ ಒಂದು ಕೆಲಸ ಅಲ್ಲಿಗೆ ಮುಂದುವರಿಯುತ್ತೆ. ಏನೆಲ್ಲ ಈ ಲೋಕಕ್ಕೆ ಕಲ್ಕೊಂಡಿದೀವೋ ಎಲ್ಲ ಕೂಡ ಏನಾಗ್ಬೇಕು? ಲಕ್ಷಾಂತರ ಕೋಟ್ಯಾಂತರ ಜನರು ಏನು ಪ್ರಾಣವನ್ನ ಕಲ್ಕೊಂಡಿದಾರೋ, ಮೊದಲನೇದಾಗಿ ರಕ್ಷಣೆ ಅಂದ್ರೆ ಅವ್ರಿಗೆ ಪುನರ್ತನ ಕೊಡ್ಬೇಕು. ಕರೆಕ್ಟ್ ಅಲ್ವಾ? ದೇವರ ಯೋಜನೆಯಲ್ಲಿ ಫಸ್ಟ್ ರ್ಯಾನ್ಸಮ್ ಟಾಪಿಕ್ ಅಲ್ಲಿ ತುಂಬಾ ಮುಖ್ಯವಾದಂತ ವಿಷಯ ಇದು. ಏನಪ್ಪಾ ಅಂದ್ರೆ, ಎಲ್ಲರಿಗೋಸ್ಕರ ಆದಾಮನಿಂದ ಎಲ್ಲರೂ ಸಾಯುವ ಪ್ರಕಾರ, ಮರಣವನ್ನು ಹೊಂದುವ ಪ್ರಕಾರ ಕ್ರಿಸ್ತನಿಂದ ಎಲ್ಲರೂ ಪುನರ್ತನ ಜೀವವನ್ನ ಪಡ್ಕೊಳ್ಳುವರು ಅಲ್ವಾ? ಆ ಒಂದು ಕೆಲಸ ಎಲ್ಲಿ ನಡೀತಂದ್ರೆ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ನಡೆಯುತ್ತೆ. 2ನೇ ಬರುವಿಕೆಯಲ್ಲಿ ಅನೇಕ ಕಾರ್ಯಗಳು ನಡೀಬೇಕು. ಅದರಲ್ಲಿ ಮುಖ್ಯವಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಸ್ರೇಲ್ ಜನರಿಗೆ ಬಿಡುಗಡೆ ಆಗ್ಬೇಕು. ಅದಾದ ನಂತರ ಎಲ್ಲರೂ ಏನ್ ಮಾಡ್ಬೇಕು? ಎದ್ದು ಬರ್ಬೇಕು. ಸೊ ಎಲ್ಲರೂ ಎದ್ದು ಬರ್ಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಸಮಯ ವಿಷಯಗಳನ್ನ ನಾವು ಸರಿಯಾಗಿ ಗ್ರಹಿಸ್ಕೊಳ್ಬೇಕು. ಯಾಕಂದ್ರೆ 12ನೇ ಅಧ್ಯಾಯದಲ್ಲಿ ಈ ಇನ್ಸಿಡೆಂಟ್, ಈ ಒಂದು ಎಲ್ಲಾ ಒಂದು ವಿಷಯಗಳನ್ನ ತಿಳಿಸ್ತಾ ಓಕೆ, ನೀವ್ ಅರ್ಥ ಮಾಡ್ಕೊಳ್ತಿದ್ರ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. 12ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ರ ಅಂದ್ರೆ, ಕೆಲವೊಂದು ವಿವರಣೆಗಳನ್ನ ಕೊಡ್ತಾ ಟೈಮ್ಗೆ ಬರ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ, 12ನೇ ಅಧ್ಯಾಯದಲ್ಲಿ ಮಾತಾಡುವಂತ ಎಲ್ಲಾ ವಿಷಯ ಕೂಡ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಗೆ ಸಂಬಂಧಪಟ್ಟಂತ ವಿಷಯ. ಮಿಕಾಯೇಲ್ ಹೇಳೋದು ಅಲ್ವಾ, ಜನರಿಗೆ ತಿಳುವಳಿಕೆ ಹೆಚ್ಚೋದು, ಎಲ್ಲಾ ವಿಷಯ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ 2ನೇ ಬರುವಿಕೆಗೆ ಸಂಬಂಧಪಟ್ಟಾಗ ಮಾತಾಡ್ತಾರೆ. ಹಾಗೆ 12ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಟೈಮ್ ಪೀರಿಯಡ್ ಹೇಳ್ತಾರೆ. ಇದೆಲ್ಲ ಯಾವಾಗಪ್ಪ ನಡೆಯುತ್ತೆ? ಇದೆಲ್ಲ 1335 ದಿನಗಳ ನಂತರ ಇದೆಲ್ಲ
ನಡೆಯುತ್ತೆ. ಯಾರು ಅಲ್ಲಿವರೆಗೂ ಕಾಯ್ತಾ ಇರ್ತಾರೋ, ಅಲ್ಲಿವರೆಗೂ ಇರ್ತಾರೋ ಅವ್ರೇನ್ ಮಾಡ್ತಾರೆ, ಈ ವಿಷಯಗಳನ್ನ ನೋಡ್ಬೋದು, ಈ ಸಂಭ್ರಮನ ಏನ್ ಮಾಡ್ಬೋದು, ಆಚರಣೆ ಮಾಡ್ಬೋದು. ಏನಪ್ಪಾ ಅಂದ್ರೆ 1874 ಅನ್ನೋದು ಯೇಸು ಕ್ರಿಸ್ತನ 2ನೇ ಬರುವಿಕೆಗೆ ಇರುವಂತ ಸರಿಯಾದ ಟೈಮ್ ಪೀರಿಯಡ್ ಅಂತ ಏನ್ ಮಾಡ್ತಾರೆ ಹೇಳಿ. ನಾವ್ ಈಗಾಗಲೇ 1335 ಟೈಮ್ ನ ನೋಡಿದೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮತ್ತೆ ಮತ್ತೆ ಅದನ್ನ ನೋಡ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ 1335 ಅನ್ನೋ ಟೈಮ್ ಎಲ್ಲಿಂದ ತಗೊಂಡಿದೀವಿ, 539ರಿಂದ ಅಲ್ವಾ. ನಾವು 1335 ಹಾಕಿದಾಗ ನಮ್ಗೆ 1874 ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ಕರೆಕ್ಟ್ ಆಗಿರುವಂತ ಕ್ಯಾಲ್ಕುಲೇಷನ್. ಮತ್ತೆ ನೀವು 1335 ಸಮಯ ಕೊಟ್ಟಿರೋ ತಕ್ಷಣ ಎಲ್ಲಿಂದ ತಗೊಳ್ಬೇಕು ಅನ್ನೋದನ್ನ ಮರಿಬೇಡ್ರಿ. ಆಂಟಿಕ್ರೈಸ್ಟ್ ಪೀರಿಯಡ್ ಸ್ಟಾರ್ಟಿಂಗ್ ಇಂದ ಇದು ಅಲ್ವಾ. ಅದರ ಒಂದು ಇದಕ್ಕೆ ಅದು ಯಾವಾಗ ಮುಕ್ತಾಯ ಆಯ್ತು ಅಂದ್ರೆ 1260 ಮುಕ್ತಾಯವಾಯ್ತು. ಆದ್ರೆ 1290ಗೆ ಸಿದ್ಧತೆ ದಿನ ಆರಂಭವಾಯ್ತು. 1335ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ ಇತ್ತು. ಇದನ್ನ ಸೆಕೆಂಡ್ ವಾಲ್ಯೂಮ್ ಅಲ್ಲಿ ಬ್ರದರ್ ಏನ್ ಮಾಡಿದ್ದಾರೆ, ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಓಕೆನಾ. ಸೊ ಅದರಿಂದ 1874 ಅನ್ನೋದು ನಮಗೆ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಮಯ. ಸೊ ಈಗ ಏನ್ ಮಾಡೋಣ, ಆ ಒಂದು ಭಾಗದ ಮುಂದುವರೆದ ವಿಷಯಕ್ಕೆ ಹೋಗೋಣ. ಕಂಟಿನ್ಯೂ ಮಾಡ್ರಿ. ಆದರೆ ಇದು ಅಷ್ಟೇ ಅಲ್ಲ, ಕ್ರಿಸ್ತನ ಪ್ರತ್ಯಕ್ಷತೆಯ ನಂಬಿಕೆಯ ಬಗ್ಗೆ ಕೆಲವೊಂದು ವೈಚಾರಿಕವಾದ ಆ ಅಡಚಣೆಗಳು ಜಾಗರೂಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇನ್ನೂ ಏಳುತ್ತವೆ ಮತ್ತು ಇವೆಲ್ಲವುಗಳು ತೆಗೆಯಲ್ಪಡಬೇಕು ಎಂಬುದನ್ನು ನಾವು ಬಯಸುತ್ತೇವೆ. ಉದಾಹರಣೆ, ಜೂಬಿಲಿ ವೃತ್ತಗಳು 1874 ಅಕ್ಟೋಬರ್ ಅನ್ನು ಯೇಸುವಿನ ಆಗಮನ ದಿನಾಂಕ ಮತ್ತು ಪುನಃವರ್ಷದ ಆರಂಭ ಕಾಲ ಎಂದು ತೋರಿಸುವಾಗ ಸತ್ಯವೇದದ ಕರಾರುವಾಕ್ಕಾದ ಕಾಲಗಣನೆಗಳು 1872ನೇ 7ನೇ ಸಹಸ್ರ ವರ್ಷಗಳ ಆರಂಭವೆಂದು ಅಥವಾ ಸಹಸ್ರ ಮಾನವೆಂದು ಹೇಗೆ ಸೂಚಿಸುತ್ತದೆ ಎಂಬುದನ್ನು ಸಮಂಜಸವಾಗಿ ವಿಚಾರಿಸಬಹುದು. ಓಕೆ, ಕ್ರಿಸ್ತನ ಪ್ರಿಯ ಸಹೋದರರೇ, ನೋಡ್ರಿ, ಮೊದಲೇ ನಾವು ಹೇಳೋ ಪ್ರಕಾರವಾಗಿ ಈ ಟೈಮ್ ಇದನ್ನ ಏನಂತ ನೋಡ್ತೀವಿ ಅಂದ್ರೆ, ನಾವು ಕ್ರೊನಾಲಜಿಕಲ್ ಪೀರಿಯಡ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ದಿನ ಅನ್ನೋದು 1 ವರ್ಷ. ನಾವ್ ಅದನ್ನ ಮೊದಲೇ ನಾವು ನೋಡಿದೀವಿ ಅಲ್ವಾ. ಸಾಂಕೇತಿಕವಾಗಿ ಹೇಳುವಂತ ಒಂದು ದಿನ ಅನ್ನೋದೆಲ್ಲ ಕೂಡ ಅದು ಪ್ರವಾದನೆಯ ಲೆಕ್ಕಾಚಾರ ಪ್ರಕಾರವಾಗಿ 1 ವರ್ಷವನ್ನ ಸೂಚಿಸ್ತಾ ಇದೆ. ನಾವು ತಗೊಂಡಿರುವಂತ ಲೆಕ್ಕಾಚಾರ ಎಲ್ಲ ಹೀಗೆ ತಗೊಂಡಿದೀವಿ. ಅದರಿಂದ ನಮ್ಗೆ ಇಷ್ಟೊಂದು ಟೈಮ್ ಸಿಕ್ಕಿದೆ ನಮ್ಗೆ. ಹಾಗಾಗಿ ಇನ್ನೊಂದು ವಿಷಯ ನಾನು ಹೇಳೋದ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ, ಈ 1874ಗೆ ಅಲ್ವಾ, 1874 ಅಂತ ತಗೊಂಡಾಗ 1335 ಅಂತ ಇದೆಯಲ್ಲ, 1335 ಅನ್ನೋ ಸಮಯನ ನಾವು ತಗೊಳ್ಬೇಕಾದ್ರೆ ಅದನ್ನ ಒಂದು ದಿನಕ್ಕೆ 1 ವರ್ಷ ಅಂತ ಹಾಕಿದ್ವಿ. ಆ ಒಂದು ದಿನ 1 ವರ್ಷ ಹಾಕೋದು ಹಾಕಿದ್ರೆ ಕರೆಕ್ಟ್ ಆಗಿ ಲೆಕ್ಕ ಸಿಗುತ್ತಾ ಅನ್ನೋದನ್ನ ನಾವು ಎಲ್ಲಿ ನೋಡಿದೀವಿ ಗೊತ್ತಾ? 1874 ಅಂದ್ರೆ ಇದು AD 70 ಅಂದ್ರೆ 70 ವಾರಗಳ ಒಂದು ಪ್ರವಾದನೆಯಲ್ಲಿ ನೋಡಿದ್ವಿ. ದಾನಿಯೇಲ 9ನೇ ಅಧ್ಯಾಯದಲ್ಲಿ ಬರುವಂತ ವಿಷಯ. ದಾನಿಯೇಲ 9ನೇ ಅಧ್ಯಾಯದಲ್ಲಿ ಬರುವಂತ ವಿಷಯ ಈಗಾಗಲೇ ನಡೆದಿರುವಂತ ಪ್ರವಾದನೆ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಅದು ಈಗಾಗಲೇ ನಡೆದೋಗಿದೆ. ಬಟ್ ಅಲ್ಲಿ ನಾವು ಅಪ್ಲೈ ಮಾಡಿ ನೋಡಿದಾಗ ಕರೆಕ್ಟ್ ಆಗಿ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ, ಯೇಸು ಕ್ರಿಸ್ತನ ಮೆಸ್ಸಿಯನಾಗಿ ಬಂದು ಆ ವಾರದ ಮಧ್ಯಭಾಗದಲ್ಲಿ ಸಂಹಾರ ಮಾಡಲ್ಪಡುವನು ಅನ್ನುವಂತ ಎಲ್ಲಾ ವಿಷಯನೂ ಕೂಡ ಅಲ್ಲಿ ನೋಡಿದ್ವಿ. ಅಲ್ಲಿ ಅಪ್ಲೈ ಮಾಡಿದಾಗ ಒಂದು ದಿನಕ್ಕೆ 1 ವರ್ಷ ಅಂತ ಅಪ್ಲೈ ಮಾಡಿದಾಗ ಕರೆಕ್ಟ್ ಆಗಿ ಬಂತು. ಅದೇ ಕೀನ ಇಟ್ಕೊಂಡು ನಾವ್ ಏನ್ ಮಾಡಿದೀವಿ ಅಂದ್ರೆ ಇದೆಲ್ಲವನ್ನ ಲೆಕ್ಕಾಚಾರ ಮಾಡ್ತಾ ಇದ್ವಿ. ಯಾಕಂದ್ರೆ ಆ ಕೀಯಲ್ಲಿ ಅಪ್ಲೈ ಆಯ್ತು ಅಂದ್ರೆ ಹೌದು, ಪ್ರವಾದಿಗೆ 1 ದಿನ ಅಂದ್ರೆ 1 ವರ್ಷ ಅಂತ ವಿಷಯ. ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೇಸು ಕ್ರಿಸ್ತನ ಪ್ರತ್ಯಕ್ಷಿತ ವಿಷಯಗಳನ್ನ ಬೈಬಲ್ ಸತ್ಯವೇದ ವಿದ್ಯಾರ್ಥಿಗಳು ಅದನ್ನ ಸ್ಟಡಿ ಮಾಡಿ ನೋಡಿದಾಗ ನಾವು 1874 ಅಕ್ಟೋಬರ್ ಅನ್ನೋಂತ ಒಂದು ಟೈಮ್ ನಲ್ಲಿ ಸಹೋದರರು ಹೇಳ್ತಾ ಇದಾರೆ. ಆದ್ರೆ ಒಂದು ಕಾಲಗಣನೆ ಪ್ರಕಾರವಾಗಿ ನಾವು ಸತ್ಯವೇದ ಕರೆಕ್ಟ್ ಆಗಿ ಸ್ಟಡಿ ಮಾಡಿದಾಗ 1872 ಬರುತ್ತೆ ಅಲ್ವಾ. ಈ ಒಂದು ವಿಷಯವನ್ನ ಹೇಗೆ ಲೆಕ್ಕಾಚಾರ ಮಾಡೋದು, ಯಾವ ರೀತಿ ಲೆಕ್ಕಾಚಾರ ಮಾಡೋದು, ನಮ್ಗೆ ಕರೆಕ್ಟ್ ಆಗಿ ಹೆಂಗಂತ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಓಕೆ, ನೀವು ಕ್ರೊನಾಲಜಿನ ಸ್ಟಡಿ ಮಾಡಿದ್ರೆ ಗೊತ್ತಿರುತ್ತೆ. ಆದ್ರಿಂದ ನಾನು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ 1872 ಬರುತ್ತೆ, 1874 ಬರಲ್ಲ. ಅಲ್ಲಿಂದ ಆದಾಮ್ನಿಂದ ನಾವು ಇಲ್ಲಿವರೆಗೂ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನವರೆಗೂ ಎಷ್ಟು ಬರುತ್ತೆ? 4126 ಬರುತ್ತೆ. ಅಲ್ಲಿಂದ ನಾವು 2000 ವರ್ಷಗಳ ಲೆಕ್ಕಾಚಾರ ಮಾಡಿದಾಗ 1872 6000 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದ್ರೆ 1872ಗೆ ಕಂಪ್ಲೀಟ್ ಆಗುತ್ತೆ. ಆಗಿರ್ಬೇಕಾದ್ರೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಕೇಳ್ತಾ ಇದ್ರೆ. ಓಕೆ, ಈಗ ಮುಂದುವರ್ಸೋಣ, ಕಂಟಿನ್ಯೂ ಮಾಡಿ. ಎಸ್,
ಓದ್ತೀರಾ? ಓದ್ತಾರ ಬ್ರದರ್ ಯಾರಾದ್ರು? ಓದ್ರಿ ಯಾರಾದ್ರೂ ಓದ್ರಿ, ವೆಯ್ಟ್ ಮಾಡಕ್ ಹೋಗ್ಬೇಡ್ರಿ, ಸ್ಪೀಡ್ ಆಗಿ ಓದ್ರಿ. ಯಾರಾದ್ರೂ ದ್ವಿತೀಯ ಆಗಮನದ ಓದಿ ಓದಿ ಓದಿ. ದ್ವಿತೀಯ ಆಗಮನದ ದಿನಾಂಕದ ಬಗ್ಗೆ ಮತ್ತು 7ನೇ ಸಹಸ್ರ ವರ್ಷದ ಆರಂಭ ಇವುಗಳೊಂದಿಗೆ ವ್ಯಕ್ತವಾಗಿರುವ ಸಾಮರಸ್ಯವಿರದಿರುವಿಕೆ ಕಾಲಗಣನೆಯ ಲೆಕ್ಕಾಚಾರದಲ್ಲಿ ಯಾವುದೋ ತೀರ್ಪು ಸಡಿಲವಾಗಿದೆ ಎಂಬುದಾಗಿ ಮೊದಲ ನೋಟಕ್ಕೆ ಕಂಡುಬರುತ್ತದೆ ಮತ್ತು ವಿಷಯದ ಜಾಗರೂಕ ಮರುಪರೀಕ್ಷೆಗೆ ನಡೆಸುತ್ತದೆ. ಆದರೆ ಅದೇ ಫಲಿತಾಂಶಕ್ಕೆ ನಡೆಸುತ್ತದೆ. ಆದರೆ ನಿಕಟವಾದ ಆಲೋಚನೆಗಳು ದೇವರು ಕರಾರುವಾಕದ ಸಮಯ ಪಾಲಕನ ಮತ್ತು ಈ ಅಂಶವು ಆತನ ಗಣಿತ ನಿಷ್ಕ್ರಿಯತೆಗೆ ಹೊರತಾದದ್ದಲ್ಲಿ ಎಂಬುದನ್ನು ರುಜುವಾತುಪಡಿಸುತ್ತದೆ. ಕಾಲಗಣನೆಗಳ ಲೆಕ್ಕಾಚಾರವು ಆದಾಮನ ಸೃಷ್ಟಿಯಿಂದಲೇ ಪ್ರಾರಂಭವಾಯಿತು. ಆದರೆ ಪಾಪವು ಪ್ರವೇಶವಾಗುವವರೆಗೆ ಆದಾಮ ಅವರು ಕೆಲವು ಸಮಯಗಳನ್ನು ಕಳೆದಿದ್ದರು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಅದು ಎಷ್ಟು ಸಮಯವೆಂಬುದನ್ನು ನಮಗೆ ತಿಳಿಯಲ್ಪಟ್ಟಿಲ್ಲ. ಆದರೆ 2 ವರ್ಷಗಳು ಎಂಬುದು ಅಸಾಧ್ಯವಾದ ಲೆಕ್ಕಾಚಾರವಾದುದು. ಅವಳು ಸೃಷ್ಟಿಯಾಗುವ ಮೊದಲು ಆದಾಮನಿಗೆ ತಾನು ಏಕಾಂಗಿ ಆಗಿದ್ದಾನೆ ಎಂಬುದನ್ನು ಅರಿತುಕೊಳ್ಳುವವರೆಗೆ ದೀರ್ಘಕಾಲ ಜೀವಿಸುವ ಅನುಮತಿ ಇದ್ದಿರಬೇಕು. ಆದಿಕಾಂಡ 2ನೇ ಅಧ್ಯಾಯ 2ನೇ ವಚನ. ಆತನು ಅದಕ್ಕೆ ಪರಿಚಯಗೊಂಡಿದ್ದು ಎಲ್ಲ ಪ್ರಾಣಿಗಳಿಗೆ ಹೆಸರನ್ನಿಟ್ಟನು. ಆತನು ಏದೆನಿನ ವಿವಿಧ ಮರಗಿಡಗಳ ಬಗ್ಗೆಯೂ ಪರಿಣಿತಿ ಹೊಂದಿದ್ದನು. ನಂತರ ಅವಳ ಸೃಷ್ಟಿ ಅನುಸರಿಸಿತು. ನಾಶಕರ ಪಾಪವು ಪ್ರವೇಶವಾಗುವವರೆಗೆ ಕೆಲವು ಸಮಯಗಳು ಅವರು ಸಂತೋಷಭರಿತ ಪರಿಸರದ ಆನಂದ ಸವಿಯಲು ಹಿಡಿದಿದ್ದಿರಬಹುದು ಎಂಬುದು. ಓಕೆ, ಸಾಕು. ಕ್ರಿಸ್ತನ ನೋಡಿ, ನಾನು ಆಗ್ಲೇ ಕೇಳಿದ ಪ್ರಕಾರವಾಗಿ ನಮ್ಮ ಲೆಕ್ಕಾಚಾರ ಮಾಡಿದಾಗ ಏನಾಗುತ್ತಂದ್ರೆ ಇಲ್ಲಿ 1872 ಸಮಯ ಸಿಗುತ್ತೆ ಅಲ್ವಾ. ಬೈಬಲ್ ಕ್ರೋನಾಲಜಿ ತಗೊಂಡಾಗ ಬೈಬಲ್ ಕ್ರೋನಾಲಜಿ ಏನ್ ಟೈಮ್ ಹೇಳ್ತಾ ಇದೆ ನೋಡಿ. ಆದಾಮನು ಇಷ್ಟು ವರ್ಷ ಜೀವಂತವಾಗಿದ್ದನು, ಇಷ್ಟನೇ ವರ್ಷದಲ್ಲಿ ತನ್ನ ಮಗನ್ನ ಹಿಡಿದನು. ನೀವು ಈ ಕ್ರೋನಾಲಜಿ ನೋಡಿದಿರ ತಾನೆ? ಯಾವ್ದಪ್ಪ, ಸೆಕೆಂಡ್ ವ್ಯಾಲ್ಯೂ ಮೇಲೆ ಅಂತ ಕ್ರೋನಾಲಜಿ ಸಬ್ಜೆಕ್ಟ್ ಕೇಳಿದಿರ. ಅದರಿಂದ ನಾನು ಅದ್ರ ಬಗ್ಗೆ ತುಂಬಾ ಸುದೀರ್ಘವಾಗಿ ನಿಮ್ಮ ಹತ್ರ ಮಾತಾಡಕ್ ಇಷ್ಟಪಡಲ್ಲ, ಓಕೆನಾ. ಬಟ್ ಅಲ್ಲೇ ಏನ್ ಮಾಡ್ತಾರೆ, ಆ ವಿಷಯವನ್ನು ಮಾತಾಡ್ತಾರೆ. ಅದರಲ್ಲಿ 2 years ಡಿಫ್ರೆನ್ಸ್ ಬರುತ್ತೆ, ಅದನ್ನ ಮಾತ್ರ ಮಾತಾಡ್ತೀನಿ. ನೀವ್ ಬೇಕಾದ್ರೆ ಫ್ರೀ ಆಯ್ತು, ಈ ಕ್ಲಾಸ್ ಮುಗೀತು ಅಂದ್ರೆ ಸೆಕೆಂಡ್ ವ್ಯಾಲ್ಯೂ ಹೋಗ್ಬಿಟ್ಟು ಕ್ರೋನಾಲಜಿ ಅನ್ನುವಂತ ಟಾಪಿಕ್ ನ ಸ್ಟಡಿ ಮಾಡ್ರೆ ಅಲ್ಲಿ ಗೊತ್ತಾಗುತ್ತೆ. ಈ 2 year ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಾರೆ. ಏನಕ್ಕಪ್ಪ ಡಿಫ್ರೆನ್ಸ್ ಬಂದಿರುತ್ತೆ? ಯಾಕಂದ್ರೆ ಅದು ಲೆಕ್ಕಾಚಾರ ಎಲ್ಲೂ ತಿಳಿಸ್ಲಿಲ್ಲ. ಅದನ್ನ ಹೆಂಗ್ ತಗೊಳ್ತೀವಂದ್ರೆ, ಈ ಒಂದು ಕ್ಯಾಲ್ಕುಲೇಷನ್ ನೋಡಿ, ಇಲ್ಲಿ ಎಲ್ಲಾ ಟೈಮಲ್ಲಿ ಕರಾರುವಾಕ್ಕಾದ ಅಂತ ಕೊಡ್ತಾ ಇದ್ದಾರೆ. ಅದೇನು ಅಂತ ಕನ್ನಡದಲ್ಲಿ ಆ ಪದ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಒಂದು ಎಕ್ಸಾಕ್ಟ್ಲಿ ಟೈಮ್ ಪೀರಿಯಡ್ ಅಂತ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಇರುವಂತ ಒಂದು ಟಾಪಿಕ್ ನ ನಾವು ತಗೊಳ್ತಾ ಇದ್ವಿ. ಆದ್ರೆ ಇಲ್ಲಿ ಬ್ರದರ್ ಏನ್ ಮಾಡ್ತಾರೆ, ಒಂದು 2 years ನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಆ 2 years ಏನಪ್ಪಾ ಇದ್ದಿರ್ಬೋದು ಅಂತ ನೋಡಿದ್ರೆ, ಒಂದು ವೇಳೆ ಆದಾಮ್ ಸೃಷ್ಟಿಯಾಗಿ ಏನ್ ಮಾಡಿರ್ಬೇಕು, ಎಲ್ಲಾ ಪ್ರಾಣಿಗಳಿಗೆ ಹೆಸರಿಡಬೇಕು. ಎಲ್ಲಾ ಪ್ರಾಣಿಗಳಿಗೆ ಹೆಸರಿಡಕ್ಕೆ 1 ವರ್ಷ ಆಗಿರ್ಬಹುದು, ಆ ಸಮಯ ಕಲ್ತಿರ್ತಾರೆ ಅಲ್ವಾ. ಅದಾದ ನಂತರ ದೇವ್ರು ಕೂಡ ತುಂಬಾ ದಿನ ಆದಾಮ್ನ ಒಬ್ಬಂಟಿಯಾಗಿ ಬಿಟ್ಟಿರಲ್ಲ. ಯಾಕಂದ್ರೆ ಆದಾಮ್ನಿಗೆ ಎಲ್ಲಾ ಪ್ರಾಣಿಗಳಿಗೂ ಜೊತೆ ಆತನು ಪ್ರೀತಿಯಾಗಿ ಪಳಗಿದ ನಂತರ ಆತನಿಗೆ ಏನ್ ಅನ್ಸುತ್ತೆ ಅಂದ್ರೆ, ತನ್ನ ಒಂಟಿತನ ಕಾಡ್ತಾ ಇರುತ್ತೆ. ಹೌದು, ಯಾವ್ದು ಕೂಡ ತನಗೆ ಸರಿಯಾದ ಜೋಡಿ ಇಲ್ಲ ಅಂತ ಕಾಣಿಸಿರುತ್ತೆ. 1 year ಆಗಿರುತ್ತೆ. ಅದಾದ ನಂತರ ದೇವರು ಹವ್ವಳನ್ನ ಸೃಷ್ಟಿ ಮಾಡ್ತಾರೆ. ಹವ್ವಳನ್ನ ಸೃಷ್ಟಿ ಮಾಡಿದ್ಮೇಲೆ ಆದಾಮ್ನ ಏನ್ ಮಾಡ್ತಾರೆ, ಆಗ ಹವ್ವಳ ಸೃಷ್ಟಿ ಆದ್ಮೇಲೆ ಆದಾಮ್ ಏನ್ ಮಾಡ್ತಾರೆ, ಆ ಪ್ರಾಣಿಗಳೆಲ್ಲ ಇಲ್ಲಿವರೆಗೆ ಹೆಸರಿಟ್ಟಿರೋದೆಲ್ಲ ಹವ್ವಳ ಕಳ್ಸ್ಕೊಡ್ಬೇಕು ತಾನೆ. ಏನೆಲ್ಲಾ ಪ್ರಾಣಿಗಳ ಹೆಸರಿಟ್ಟಿದ ಅದೊಂದು ಎಜುಕೇಶನ್ ನಡೀತಾ ಇರುತ್ತೆ ತಾನೆ. ಅದೆಲ್ಲ ಮುಗಿಯೋದಕ್ಕೂ ಇನ್ನೂ 1 ವರ್ಷ ಆಗುತ್ತೆ. ಈ 1 ವರ್ಷ 2 ವರ್ಷ ಆಯ್ತು. ಆದಾಮ ಸೃಷ್ಟಿ ಮಾಡಿದ್ಮೇಲೆ 1 ವರ್ಷ ಆಗಿ ಹವ್ವಳ ಸೃಷ್ಟಿ ಆಗ್ತಾರೆ. ಹವ್ವಳ ಸೃಷ್ಟಿಯಾಗಿ ಪಾಪ ಮಾಡೋದ್ ಮೊದಲು 1 ವರ್ಷ ಆಗಿರುತ್ತೆ ಅನ್ನೋದು ಒಂದು ಎಕ್ಸಾಕ್ಟ್ಲಿ ಅಂದ್ರೆ ಕರೆಕ್ಟ್ ಈ ಟೈಮ್ ನಾವು ಇಟ್ಕೊಬಹುದು, ಅಂಗೀಕರಿಸಬಹುದು ಅನ್ನೋ ಈ ರೀತಿಯಲ್ಲಿ ಇದ್ದಂತ ಒಂದು ವಿಷಯ. ಈ 2 years ನಲ್ಲಿ ಲೆಕ್ಕಾಚಾರ ಮಾಡಿದಾಗ ಅದೇನಾಗುತ್ತೆ, 1872 1874 ಅನ್ನೋಂತ ಲೆಕ್ಕಾಚಾರ ಇಲ್ಲಿ ಬಂದಿರುತ್ತೆ. ಇಲ್ಲೊಂದು ತಗೊಳ್ಬಹುದು ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ ಅಂದ್ರೆ ಸಹೋದರಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆನಾ. ನೀವು ಕೇಳ್ಬಹುದು, ಬ್ರದರ್ ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ, ಈ 2 years ಅಂತ ಹೇಳ್ತಾ ಇದ್ರಲ್ಲ, ಇದು ಯಾವ ರೀತಿಲಿ ಸರಿ ಅನ್ಸುತ್ತೆ ಅಂತ ತಗೊಂಡಾಗ, ಕ್ರಿಸ್ತನ ಸಹೋದರ ಪ್ರೀತಿಯ ಸಹೋದರರೇ, ನಿಮ್ಮ ಡೌಟ್ ನ ಕ್ಲಿಯರ್ ಮಾಡಕ್ಕೆ ನಾನು ಕೆಲವೊಂದು ವಿಷಯ ಹೇಳ್ತೀನಿ ನೋಡಿ. ನಾವು 1874 ಇದೆಯಲ್ಲ, ಈ 1874 ಕ್ಯಾಲ್ಕುಲೇಷನ್ ಕ್ರೊನಾಲಜಿಯಿಂದ ತಗೊಳ್ಳಿಲ್ಲ. ಅರ್ಥ ಮಾಡ್ಕೊಳ್ಳಿ,
ಆದಾಮ್ ಟು ಜೀಸಸ್ ಕ್ರೈಸ್ಟ್ ವರೆಗೂ ಬರ್ದಿರುವಂತಹ ಸಮಯದಿಂದ ತಗೊಳ್ಳಿಲ್ಲ. ಈ 1874 ಲೆಕ್ಕಾಚಾರ ಎಲ್ಲಿಂದ ತಗೊಂಡ್ವಿ? ಎಲ್ಲಿಂದ ತಗೊಂಡ್ವಿ? ನಾನು ಈಗ ತಾನೇ ಹೇಳ್ದೆ ನಿಮ್ಗೆ. ಬ್ರದರ್ ನಮ್ಗೆ ಈ ಹೇಳ್ರಿ. ಕರ್ತನ ಎರಡನೇ ಆಗಮನದ ಹೌದು, 1874 ಅಂತ ಲೆಕ್ಕಾಚಾರ ನಮ್ಗೆ ಹೆಂಗ್ ಸಿಕ್ತು? ನಾವ್ ಇಲ್ಲಿವರೆಗೆ ನೋಡ್ತಾ ಇದೀವಲ್ಲ. ನಾವ್ ಇದಕ್ ಮುಂಚೆನೆ 1874 ನೋಡ್ಕೊಂಡ್ ಬಂದಿದ್ವಿ ತಾನೆ ಈ ಪಾಠಗಳಲ್ಲಿ. ಹೆಂಗ್ ತಗೊಂಡ್ವಿ ನಾವ್ ಹೆಂಗ್ ತಗೊಂಡ್ವಿ? ಆದಾಮ್ನಿಂದ ಬಂದ್ರಾ? ಬರ್ಲಿಲ್ಲ ನಾವು. ಮತ್ತೆ ಹೆಂಗ್ ತಗೊಂಡ್ವಿ? ದಾನಿಯೇಲ 12ನೇ ಅಧ್ಯಾಯದಿಂದ. ಅಲ್ಲ, ಯಾವ ಟೈಮಿಂದ 1874 ಇಲ್ಲಿಗೆ ಮುಕ್ತಾಯವಾಗಿತ್ತು ಅಂದ್ರೆ ಎಲ್ಲಿಂದ ತಗೊಂಡ್ವಿ? ಯಾವ ಲೆಕ್ಕಾಚಾರದಿಂದ ತಗೊಂಡಾಗ ನಮ್ಗೆ ಸಿಕ್ತಾ ನಂಬರು? ಬಿಫೋರ್ 2000. ಇರಿ, ನಾನು ಸ್ವಲ್ಪ ಆದಷ್ಟು ನಿಮ್ಗೆ ನಾನು ಮಾತಾಡ್ತುವಂತ ಪದ ನಿಮ್ಗೆ ಅರ್ಥ ಆಗ್ತಿಲ್ವೋ, ಅರ್ಥ ಆಗ್ತಿಲ್ವೋ ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಅರ್ಥವಾಗಷ್ಟು ಮಟ್ಟಿಗೆ. ಕ್ರಿಸ್ತನ ಪ್ರೀತಿಯ ಸರಸ್ವರಿರೇ, ನಾವು ಹತ್ತತ್ರ ಒಂದು 5ನೇ ಪಾಠವರೆಗೂ ಬಂದಿದ್ವಿ. ಈ 5ನೇ ಪಾಠ ಬರೋವರೆಗೆ ಹಲವು ಬಾರಿ 1874 ಕ್ಯಾಲ್ಕುಲೇಷನ್ ನೋಡಿದ್ವಿ. ಈ ಕ್ಯಾಲ್ಕುಲೇಷನ್ ಎಲ್ಲಿಂದ ತಗೊಂಡು ಇವತ್ತು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಅಂತ. ಇಂದ ತಗೊಳ್ತೀವಿ ತಾನೆ. 539ರಿಂದ ಆಂಟಿಕ್ರೈಸ್ಟ್ ಪೀರಿಯಡ್ ಇಂದ 539ಕ್ಕೆ 1335 ದಿನಗಳು ಆಗ್ದಾಗ 1874 ಬರ್ತಾ ಇದೆಯಾ? ಕನ್ಫ್ಯೂಷನ್ ಆಗ್ತಿದ್ಯಾ? ಅರ್ಥವಾಯ್ತಾ? ಅರ್ಥವಾಗಿಲ್ವಾ? ನಾನೇ ಲೆಕ್ಕದಲ್ಲಿ ಫುಲ್ ವೀಕ್ ಆಗಿದ್ದೀನಿ, ನೀವು ಇನ್ನೂ ವೀಕ್ ಆಗ್ಬಿಟ್ರಿ. ಹೆಂಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಓಕೆ ನೋಡ್ರಿ, ನಾವೆಲ್ಲಾ ಪಾಠಗಳನ್ನ ನೋಡ್ಕೊಂಡ್ ಬಂದ್ವಿ, ಕರೆಕ್ಟಾ? ನೋಡಿದಿರೋಂತ ಎಲ್ಲಾ ಪಾಠಗಳಲ್ಲೂ ಕೂಡ 1874 ಲೆಕ್ಕಾಚಾರ ಎಲ್ಲೂ ಕ್ರೊನಾಲಜಿಯಿಂದ ತಗೊಂಡಿಲ್ಲ, ಕರೆಕ್ಟಾ? ಇದಂತ ಒಪ್ಕೊಂಡಿದ್ರ? ಈಗ ನಾವು ಇದು 3ನೇ ಸಂಪುಟ ಪೂರ್ತಿ ಕ್ರೊನಾಲಜಿಯಿಂದ ತಗೊಂಡಿಲ್ಲ ಅಂತ ಒಪ್ಕೊಳ್ತೀರಾ? ಕ್ಲಿಯರ್ ಇದೆಯಾ? ಎನಿ ಡೌಟ್? ಕ್ರೊನಾಲಜಿ ಅಂದ್ರೆ ಏನ್ ಗೊತ್ತಾ? ಆದಾಮ್ನಿಂದ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬಂದಿವಲ್ಲ, ಅಲ್ಲಿಂದ 1874 ನಾವು ತಗೊಂಡಿಲ್ಲ. ಬದಲಾಗಿ ಎಲ್ಲಿ ತಗೊಂಡ್ವಿ? ನಾವು ತಗೊಂಡಿದ್ದು ಆಂಟಿಕ್ರೈಸ್ಟ್ ಪೀರಿಯಡ್ 539ರಲ್ಲಿ ಆಂಟಿಕ್ರೈಸ್ಟ್ ಪೀರಿಯಡ್ ಸ್ಥಾಪನೆ ಆಗುತ್ತೆ. ಅದಕ್ಕೆ 1160 ಹಾಕಿದ್ವಿ, 1799 ಬಂತು, ಕರೆಕ್ಟಾ? ಆಂಟಿಕ್ರೈಸ್ಟ್ ಪೋಪ್ ಅರೆಸ್ಟ್ ಮಾಡೋದು ಬಂತು. ಅದಕ್ಕೆ 1290 ಹಾಕಿದ್ವಿ, 1844 ಬಂತು, ಕರೆಕ್ಟಾ? ಅದೇ ರೀತಿಯಾಗಿ ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ನಾವು 1335 ಹೇಳ್ತಿದ್ಯಲ್ಲ, ದಾನಿಯೇಲ 12ನೇ ಅಧ್ಯಾಯದ ಕೊನೆಯ ವಾಕ್ಯ, ಅದನ್ನ ಹಾಕಿದ್ವಿ. ಅದೆಲ್ಲಿ ಬಂತು? ಎಲ್ಲಿ ಬಂತು ನೋಡ್ರಿ? 22 ಜನ ಇದ್ದೀವಿ, 1 ಜನ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈ ಲೆಕ್ಕ ಪ್ರಶ್ನೆಗಳು ಕೇಳ್ಬಿಟ್ರೆ ಎಸ್ಕೇಪ್ ಆಗ್ಬಿಡ್ತಿರಲ್ಲ. ಯಾಕೆ? ಅದೆಲ್ಲಿ ಬಂತು? ಉತ್ತರ ನೀವು ಕೊಡಿ. 539ಗೆ 1335 ಹಾಕಿದಾಗ ಏನ್ ಡೇಟ್ ಬರುತ್ತೆ? ಯಾಕ್ರಿ 539ಗೆ 1395 335 ಹಾಕಿ. ಯಾಕೆ ಯಾರು ಮಾತಾಡ್ತಾ ಇಲ್ವಾ? ಏನೋ ಮ್ಯೂಟ್ ಆಗ್ಬಿಟ್ಟಿದ್ಯಾ? 1874. ವೆರಿ ಗುಡ್. 1874 ಅಂತ ಟೈಮ್ ಪೀರಿಯಡ್ ನಾವು ಕ್ರೊನಾಲಜಿನ ಟಚ್ ಮಾಡಿಲ್ಲ. ಒಂದು. ಎರಡನೇದು, ಜೂಬ್ಲಿ ಕೂಡ ತಗೊಂಡಾಗ ಜೂಬ್ಲಿ ಟೈಮ್ ಪೀರಿಯಡ್ ಕೂಡ 1874 ಬರುತ್ತೆ. ಅದಕ್ಕೂ ಕೂಡ ಕ್ರೊನಾಲಜಿ ನಾವು ಟಚ್ ಮಾಡಲ್ಲ. ಯಾವ ಟಚ್ ಮಾಡಲ್ಲ? ಯಾಕೆ ಕ್ರೊನಾಲಜಿ ಅಂದ್ರೆ ನಿಮ್ಗೆ ಎಲ್ಲ ಕನ್ಫ್ಯೂಷನ್ ಆಗಿದೆ ಅನ್ಸ್ತಾ ಇದೆ ಅಂದ್ರೆ, ನನಗೆ ಕ್ರೊನಾಲಜಿ ಅಂದ್ರೆ ಎಲ್ಲ ಮಾತಾಡ್ತಿರೋ ಕ್ರೊನಾಲಜಿ ಅಲ್ವಾ ಬ್ರದರ್ ಅಂತ ಅನ್ಕೊಳ್ತಿದ್ರು. ನಾನು ಹೇಳ್ತಿರೋದು ಆದಾಮ್ನಿಂದ ಸ್ಟಾರ್ಟ್ ಆಗುತ್ತಲ್ಲ ಟೈಮ್ ಪೀರಿಯಡ್. ಆದಾಮ್ನಿಂದ ನೋಡ್ತೀವಲ್ಲ, ಆದಾಮನು ಇಷ್ಟು ವರ್ಷ ಬದುಕಿ. ಮೊದಲನೇ ಲೋಕದ ಕಾಲಾವಧಿ 1656 ವರ್ಷ. ಎರಡನೇ ಲೋಕ ಯಾವ್ದು? ನ್ಯಾಯಾಧಿಪತಿಗಳ ಕಾಲ, ಮತ್ತೆ ಅರಸುಗಳ ಕಾಲ, ಇಸ್ರೇಲ್ ಜನರು ಐಗುಪ್ತದಲ್ಲಿ ಸೆರೆಯಲ್ಲಿದ್ದ ಕಾಲ. ಇದೆಲ್ಲ ತಗೊಂಡಿವಲ್ಲ, ಇದು ಕ್ರೊನಾಲಜಿ. ಈ ಕ್ರೊನಾಲಜಿನ ಬೇಸ್ ಮಾಡಿ ನಾವು 1874 ತಗೊಂಡಿಲ್ಲ. ನಾವು ಆಂಟಿಕ್ರೈಸ್ಟ್ ಪೀರಿಯಡ್ ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ 1874 ಬಂತು, ಜುಬಿಲಿ ಕ್ಯಾಲ್ಕುಲೇಷನ್ ಮಾಡಿದಾಗ 1874 ಬಂತು. ಅದೇ ರೀತಿ ಯೇಸು ಕ್ರಿಸ್ತನ ಕ್ರೊನಾಲಜಿ ಪೀರಿಯಡ್ ಕೂಡ ಎಲ್ಲಿಗೆ ಮುಕ್ತಾಯವಾಗ್ಬೇಕಾಯ್ತು? 1874ಗೆ ಮುಕ್ತಾಯವಾಗ್ಬೇಕಾಯ್ತು. ಆದ್ರೆ ಅದು 1872ಗೆ ಮುಕ್ತಾಯವಾಗುತ್ತೆ. ಹಾಗಾದ್ರೆ ಏನಪ್ಪಾ ಅಲ್ಲಿ ಡಿಫ್ರೆನ್ಸ್ ಇದ್ದಿರ್ಬೋದು ಅಂದ್ರೆ, ಈ 2 ವರ್ಷ ಆದಾಮನು ಏದೇನ್ ತೋಟದಲ್ಲಿ 1 ವರ್ಷ, ಅವನು ಸೃಷ್ಟಿ ಆದ್ಮೇಲೆ ನಂತರ ಹವ್ವಳ ಜೊತೆಗೆ 1 ವರ್ಷ ಇದ್ದಿರ್ಬೋದು ಅನ್ನೋದ ವಿಷಯವನ್ನ ಸಹೋದರ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಯ್ತಾ? ಓಕೆ, ಕ್ಲಿಯರ್ ಆಗಿದೆಯೋ ಇಲ್ವೋ?
ನೀವು ಓದೋ ಕ್ಲಿಯರ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಈಗ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ರಿ. ಇಲ್ಲ brother, ಇದನ್ನ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಲ್ಲೂ ಹೇಳಿದ್ರು ಇದನ್ನ 2 ವರ್ಷ ಹಾ ಹೇಗೆ ವ್ಯತ್ಯಾಸ ಬರುತ್ತೆ ಅಂತ. ಎಸ್ ಹ್ಮ್. ಕರೆಕ್ಟ್ ಅಲ್ವಾ? ನಿಮ್ಗೆ ಅರ್ಥವಾಗಿದೆ ಅಂದ್ರೆ ನನಗೆ ಸಂತೋಷ. ಒಂದ್ ವೇಳೆ ಅರ್ಥವಾಗಿಲ್ಲ ಅಂದ್ರೆ ದಯವಿಟ್ಟು ಅದನ್ನೇನ್ ಮಾಡಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ. ಓಕೆ, ಈಗ ಓಕೆ ಕಂಟಿನ್ಯೂ ಮಾಡಿ. ಈ ಎಲ್ಲಾ ಸಂದರ್ಭಗಳನ್ನು ಮನಸ್ಸಿಗೆ ತಂದುಕೊಂಡು 2 ವರ್ಷಗಳಿಗಿಂತಲೂ ಕಡಿಮೆ ಸಮಯವು ಆ ಪಾಪರಹಿತ ಸಮಯದಲ್ಲಿ ಕಳೆದಿದ್ದಿರಬಹುದೆಂದು ನಾವು ಕ್ವಚಿತ್ತವಾಗಿ ಅಂದ್ರೆ ಅವಗಣನೀಯವಾಗಿ ಊಹಿಸಬಹುದು. 6 ಸಹಸ್ರ ವರ್ಷಗಳ ಅಂತ್ಯ ಮತ್ತು ಪುನಃ ವರ್ಷದ ಕಾಲದ ಪ್ರಾರಂಭ, ಇವುಗಳ ನಡುವಣ ಕಾಲವು ಆದಾಮನ ಸೃಷ್ಟಿಯ ಹಾಗೂ ಪಾಪ ಪ್ರವೇಶದ ನಡುವಣ ಕಾಲದಲ್ಲಿ ದೇವರ ರಾಜ್ಯವು ಈ ಲೋಕದಲ್ಲಿ ಇತ್ತು ಮತ್ತು ಅದು ಆದಾಮನಲ್ಲಿ ಪ್ರತಿನಿಧಿತ್ವಗೊಂಡಿತ್ತು ಮತ್ತು ಅದನ್ನು 6 ದಿನಗಳ ಕೆಡುಕನ ಕಾಲವೆಂದು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಎಂಬ ಊಹನೆಗೆ ನಡೆಸುತ್ತದೆ. ಮಹತ್ವದ 7ನೆಯ ಅಥವಾ ಸಬ್ಬತ್ತಿನ ಸಹಸ್ರ ವರ್ಷಗಳ ಪುನರ್ವಶದ ಕಾಲದ ಮೊದಲು ಪಾಪವು ಲೋಕದೊಳಗೆ ಪ್ರವೇಶಿಸಿದ ಕಾಲದಿಂದ ದೇವರು ಕೆಡುಕನಿಗೆ ಈ ಲೋಕದಲ್ಲಿ ಪ್ರಭುತ್ವಕ್ಕೆ ಬರುವಂತೆ ಅನುಮತಿಸಿದ 6,000 ವರ್ಷಗಳಾಗಿವೆ. ಆದರೆ ಪುನರ್ವಶದ ಕಾಲವು ಪ್ರಾರಂಭಗೊಂಡಿರುವುದು 1874 ಅಕ್ಟೋಬರ್ ಆಗಿರುವುದರಿಂದ ಅದು ಪಾಪದ 6,000 ವರ್ಷಗಳ ಆಳ್ವಿಕೆಯ ಮುಕ್ತಾಯವಾಗಿರಬೇಕು ಮತ್ತು ಅದರ ಮತ್ತು ಆದಾಮನ ಸೃಷ್ಟಿಯಿಂದ ನಡೆದ ಕಾಲಗಣನೆಗಳ ಪ್ರಕಾರ ಕಂಡುಬಂದ ವ್ಯತ್ಯಾಸವು ಪಾಪರಹಿತವಾಗಿ ಏದೇನಿನಲ್ಲಿ ಕಳೆದ ಕಾಲವಾಗಿದೆ ಮತ್ತು ಅದು ನಿಜವಾಗಿಯೂ ನೀತಿವಂತಿಕೆಯ ಆಳ್ವಿಕೆಯನ್ನು ಪ್ರತಿನಿಧಿಸುತ್ತದೆ. ಓಕೆ, ಕ್ರಿಸ್ಟಲ್ ಸರ್ ಈಗ ನೋಡಿ ಬ್ರದರ್, ನೀವು ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರಂತೆ. ಸೊ ಮೇ ಬಿ ನಿಮ್ಗೆ ಒಂದು ಒಂದೇ ನಿಮಿಷ ಇರಿ. ಓಕೆ, ಆ ಸ್ಲೈಡ್ ನ ತೋರಿಸ್ತೀನಿ ನಿಮ್ಗೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ ಮೇನ್ ಥಿಂಗ್ ಈ 2 ವರ್ಷಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ನನ್ ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ? ಹಲೋ, ಕೇಳಿಸ್ತಿದೆ ಬ್ರದರ್. ಫೋನ್ ಸ್ಟಕ್ ಆಗಿದೆ, ಒಂದು ನಿಮಿಷ. ಓಕೆ, ಸರ್ ಇದೆ. ಈ 2 ವರ್ಷಗಳ ವಿಷಯವನ್ನ ಮಾತಾಡ್ತಾ ಇದ್ದಾರೆ. 2 ವರ್ಷ ಅಂತ ನೋಡ್ಬೇಕಾದ್ರೆ ಕ್ರಮೇಣವಾಗಿ ಅದೇನಿರ್ಬೋದು, ಏಸು ಅಂದ್ರೆ ಆದಾಮನ ಒಂದು ಸಮಯದಲ್ಲಿ ಆದಾಮ ಏನ್ ಮಾಡಿದ್ರಿ, 2 ವರ್ಷ ಒಂದು ಇದ್ರಲ್ಲಿ ಇದ್ದಿರ್ಬಹುದು. ಎಲ್ಲಿಯಪ್ಪ ಅಂದ್ರೆ ನಮ್ಮ ಏದನ್ ತೋಟದಲ್ಲಿ 2 ವರ್ಷ ಆದಾಮ್ ಹೆವ್ವಾಳು ಇದ್ದಿರ್ಬೋದು. ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ಮಾತಾಡ್ತಾ ಇದೆ ಅಲ್ವಾ? ಆದಾಮ್ ಹೆವ್ವಾಳು 2 ವರ್ಷ ಇದ್ದಿರ್ಬೋದು ಅನ್ನೋದಕ್ಕೆ ಕೆಲವೊಂದು ವಿಷಯಗಳಿದೆ. ಆದ್ರೆ ಈ 2 ವರ್ಷ ಏನಪ್ಪಾ ಅಂದ್ರೆ ಈ ದೇವರ ರಾಜ್ಯ ಆದಾಮನ ಕೈಯಲ್ಲೇ ಇತ್ತು. ಆಗ ಪಾಪ ಬರ್ಲಿಲ್ಲ, ಕರೆಕ್ಟ್ ಅಲ್ವಾ? ಈ ಪಾಪ ಬಂದಾಗಿರುವಂತ ಕ್ಯಾಲ್ಕುಲೇಷನ್ ಮಾತ್ರ ನಾವು ಇಲ್ಲಿ ನೋಡ್ತೀವಿ. ನಮ್ ಕ್ಯಾಲ್ಕುಲೇಷನ್ ಸಿಕ್ಕಿದೆ, ಟೈಮ್ ಕೌಂಟ್ ಆಗಿದೆ. ಆ ಪಾಪ ಬಂದ ಮೇಲೆನೆ ಟೈಮ್ ಕೌಂಟ್ ಆಗಿದೆ. ನಿಮ್ಗೆ ಯಾವ ರೀತಿ ಹೇಳೋದು? ಓಕೆ, ನಾನು ಟ್ರೈ ಮಾಡ್ತೀನಿ ನೋಡ್ರಿ. ಯಾವಾಗ ಆದಾಮ್ ಪಾಪ ಮಾಡಿದ್ನೋ ಅಲ್ಲಿಂದ ಆತನ ದಿನಗಳು ಶುರುವಾಯ್ತು. ಏನಕ್ಕೆಪ್ಪ ಅಂದ್ರೆ ಅವನ್ ಸಾಯೋ ದಿನ ಗೊತ್ತಾಗ್ಬೇಕಲ್ವಾ? ಈ ದಿನದಲ್ಲ ಸತ್ರು ಅಂದ್ರೆ ಪಾಪ ಮಾಡಿದ್ನ ಇಲ್ಲಿವರೆಗೆ. ಪಾಪ ಮಾಡಿದ್ರಿಂದಲೇ ಸಮಯ ಶುರುವಾಯ್ತು ಹೊರತು ಆದಾಮನ ಸೃಷ್ಟಿಯಿಂದ ಆ ಸಮಯ ಏನಾಗ್ಲಿಲ್ಲ, ಶುರುವಾಗಿಲ್ಲ. ಆಗಿರ್ಬೇಕಾದ್ರೆ ನಾವು ಆದಾಮನ ಸೃಷ್ಟಿ ಕಾರ್ಯದಿಂದ ಏನ್ ಮಾಡ್ತೀವಿ, 6,000 ವರ್ಷಗಳ ಒಂದು ವಿಷಯವನ್ನ ತಗೊಂಡಾಗ 2 ವರ್ಷ ಇಲ್ಲಿ ಇದ್ದಿರ್ಬೋದು. ಆದಾಮನು ಏದೇನ್ ತೋಟದಲ್ಲಿ ಇದ್ದಿರ್ಬೋದು. 1 ವರ್ಷ ಪ್ರಾಣಿಗಳ ಹೆಸರು ಹೇಳ್ತಾ ಇದ್ದಿರ್ಬೋದು. ಹೆಸರೆಲ್ಲ ಹೇಳೋಕೆ 1 ವರ್ಷ ಆಗಿರ್ಬೇಕು. ಇನ್ನೊಂದು ವರ್ಷ ಅವ್ವಲ್ ಬಂದ್ಮೇಲೆ ಅವ್ವಲಿಗೆ ಎಲ್ಲ ವಿಷಯವನ್ನ ಹೇಳ್ಕೊಡಕ್ಕೆ 1 ವರ್ಷ ಆಗಿರ್ಬೋದು ಅನ್ನೋದು ವಿಷಯವನ್ನ ಅಲ್ಲಿ ನೋಡ್ತೀವಿ. ಅದರಿಂದ 1874 ಅಲ್ಲಿ ಏನಾಯ್ತು ಅಂದ್ರೆ ಏನ್ ನಡೀತು, ಕರೆಕ್ಟ್ ಆಗಿ 6,000 ವರ್ಷಗಳೇನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಬದಲಾಗಿ 1872 ಅಲ್ಲಿ 6,000 ವರ್ಷ ಏನಾಗಲ್ಲ, ಕಂಪ್ಲೀಟ್ ಆಗಲ್ಲ ಅನ್ನೋಂಥ ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆನಾ? ಈ ವಿಷಯಗಳು ನಿಮ್ಗೆ ಕ್ಲಿಯರ್ ಆಗಿರ್ಬಹುದು. 2 ವಿಷಯಗಳನ್ನ ನಿಮ್ಗೆ ಸ್ಪಷ್ಟವಾಗಿ ಹೇಳಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಗೆ ಅದು ಅರ್ಥವಾಗಿರ್ಬೋದು. 1 ನಿಮಿಷ ನಿಮ್ಗೆ ಆ ಸ್ಲೈಡ್ ಏನ್ ಮಾಡ್ತೀನಿ, ನಾನು ತೋರಿಸ್ತೀನಿ, ಹಾಗೆ ಇರಿ. ಓಕೆ, ಎಲ್ರ ಹತ್ರ ಸೆಕೆಂಡ್ ವ್ಯಾಲ್ಯೂಮ್ ಇದೆಯಾ ನಿಮ್ಮ ಹತ್ರ?
ಸೆಕೆಂಡ್ ವ್ಯಾಲ್ಯೂಮ್ ಇದೆಯಾ? ಸೆಕೆಂಡ್ ವ್ಯಾಲ್ಯೂಮ್ ಓದಿದ್ರಾ? ಹಾ ಇದೆ ಬ್ರದರ್. ಎರಡನೇ ಸಂಪುಟ ಓದಿದ್ರಾ? ಎರಡನೇ ಸಂಪುಟದಲ್ಲಿ ಏನ್ ಬರುತ್ತೆ? ಫುಲ್ ಕ್ರೊನಾಲಜಿ ಪೀರಿಯಡ್ ಬರುತ್ತೆ, ಕರೆಕ್ಟಾ? ಫುಲ್ ಕ್ರೊನಾಲಜಿ ಬರುತ್ತೆ. ಒಂದ್ ನಿಮಿಷ ನಿಮ್ಗೆ ತೋರ್ಸೋಣ ಅಂತಾನೆ ಅದು ಟ್ರೈ ಮಾಡ್ತಾ ಇದೀನಿ. ನೀನಾಗ ಒಂದ್ಸರಿ ಅರ್ಥ ಮಾಡಿಸ್ಕೊಡೋಣ ಅಂತ. ಓಕೆ, ಬೇಡ, ನಾನು ಕ್ರೊನಾಲಜಿನ ಹಾಕ್ತೀನಿ. ಬೈಬಲ್ ಕ್ರೊನಾಲಜಿಲೇ ನೋಡ್ಕೊಳ್ಳಿ. ಈಗ ನಾನು ಪವರ್ ಪಾಯಿಂಟ್ ಶೇರ್ ಮಾಡ್ತೀನಿ. ಓಕೆ, ಯಾಕಂದ್ರೆ ಈಗ ಈ ವಿಷಯವನ್ನ ಹಾಗೆ ಹೇಳ್ದೆ ಸ್ಕಿಪ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಪಾಪ ನಿಮ್ಗೆ ಕನ್ಫ್ಯೂಷನ್ ಆಗೋದ್ ಬೇಡ. ನನಗೆ ನನ್ನ ಉದ್ದೇಶ ಅಷ್ಟೇ. ಓಕೆ, ನಾಳೆ ದಿವಸ ಈ ಟಾಪಿಕ್ ಕ್ಲಿಯರ್ ಆಯ್ತು ಅಂದ್ರೆ ನಿಮ್ಗೆ ಪವರ್ ಪಾಯಿಂಟ್ ತೋರಿಸ್ತೀನಿ ನೋಡ್ರಿ. ಈಗ ನೋಡಿ ಬರುತ್ತೆ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ನಿಮ್ಗೆ ಪವರ್ ಪಾಯಿಂಟ್ ಕಾಣಿಸ್ತಾ ಇದೆಯಾ? ಪವರ್ ಪಾಯಿಂಟ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಇಲ್ವಾ? ಕಾಣಿಸ್ತಿದೆ ಕಾಣಿಸ್ತಾ ಇದೆಯಾ? ಓಕೆ, ನೋಡಿ ಪವರ್ ಪಾಯಿಂಟ್ ಅಲ್ಲಿ ನಾನು ಕ್ರೊನಾಲಜಿ ಹೇಳ್ತೀನಿ. ಕ್ರೊನಾಲಜಿ ಪೀರಿಯಡ್ ನೋಡಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಹಂಗೆ ನೋಡ್ತಾ ಇರಿ. ನಾನು ಆ ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಕ್ರೊನಾಲಜಿಲಿ ಬೈಬಲ್ ಕ್ರೊನಾಲಜಿ ಟೈಮ್ ನೋಡೋಣ. ಬೈಬಲ್ ಇರುವಂತ ಕ್ರೊನಾಲಜಿ ಟೈಮ್ ನೋಡಿ. ಈಗ ಬೈಬಲ್ ಕ್ರೊನಾಲಜಿ ಶುರು ಆಗ್ತಿದೆ. ಆದಮ್ ಟು ಕ್ರೈಸ್ಟ್. ಆದಮ್ನಿಂದ ಕ್ರೈಸ್ತನವರೆಗೆ ಫ್ಲಡ್ 1656 ವರ್ಷ. ನೋಡಿ, ಇದು ಮೊದಲನೇ, ಇದು ಆದಾಮಿಂದ ಜಲಪ್ರಳಯದವರೆಗಿಂತ ಸಮಯ. ಎಷ್ಟು ಸಮಯ ತಗೊಳ್ತು? 1656 ವರ್ಷಗಳು, ಕರೆಕ್ಟಾ? ಮೊದಲನೇ ಲೋಕದಲ್ಲಿ ನೋಡಿ, ಆದಾಮ್ ಅಂತ ಬಂದಿರ್ಬೇಕಾದ್ರೆ ಆದಾಮ್ನಲ್ಲಿ 130 ವರ್ಷ ಅಂತ ಹೇಳಿದ್ರಲ್ವಾ? 130 ವರ್ಷ ಆದ್ಮೇಲೆ ಸೇತನ್ನ ಪಡಿತಾರೆ. ಸೇತನ್ನ ಪಡಿಬೇಕಾದ್ರೆ ಈ ಇದ್ರಲ್ಲಿ ಎಲ್ಲಿಂದ ಈ ಟೈಮ್ 130 ವರ್ಷ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದ್ರೆ ಆದಾಮ್ ಪಾಪ ಮಾಡಿದ್ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಬ್ರದರ್ ಇಲ್ಲಿ ಹೇಳ್ತಿರೋದು. ನೋಡಿ, ಇಲ್ಲಿ ಏನಾಯ್ತು ಅಂದ್ರೆ ನೆಕ್ಸ್ಟ್ ನೋಹನಿಂದ ಇದ್ರವರೆಗೂ, ಅಂದ್ರೆ ನೋಹನಿಂದ ವಾಗ್ದಾನ ಮಾಡಿದಂತ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದವರೆಗೆ 427 ವರ್ಷಗಳು ಮುಗೀತು. ಆಮೇಲೆ ಏನಾಯ್ತು? ಈಗ ನೆಕ್ಸ್ಟ್ ಐಗುಪ್ತದಲ್ಲಿ ಇದ್ದಂತ ಕಾಲಾವಧಿ 430 ವರ್ಷಗಳು. ಆಮೇಲೆ 46 ವರ್ಷಗಳು ಕಾನಾನ್ ದೇಶವನ್ನು ವಿಭಾಗಿಸುವಂತ ಸಮಯ. ಜಡ್ಜಸ್ ಪೀರಿಯಡ್, ನ್ಯಾಯಾಧಿಪತಿಗಳ ಕಾಲ 450 ವರ್ಷ ಅಲ್ವಾ? ಕಿಂಗ್ಸ್ ಪೀರಿಯಡ್, ಅರಸರುಗಳ ಕಾಲ ಎಷ್ಟಿತ್ತು ಅಲ್ವಾ? ಒಟ್ಟು ನಾವು 2 ಭಾಗವಾಯ್ತಲ್ಲ ಇಸ್ರೇಲ್ ದೇಶ. 513 ವರ್ಷ. ಎಸ್, ಗುಡ್. ಇದೆಲ್ಲ ನಿಮ್ಗೆ ಗೊತ್ತಿದೆ. 513 ವರ್ಷ. ಇದು ಕ್ರೊನಾಲಜಿ ಆಗಿ ಇರುವಂತ ಒಂದು 513 ವರ್ಷ. 70 ವರ್ಷ ಅವರು ಬಾಬೆಲಿಗೆ ಸೆರವ. ಓಕೆ, 70 ವರ್ಷ. ಈಗ ಬಾಬೆಲ್ ಸೆರವ ಹೋಗಿದ್ರಿಂದ ಮತ್ತೆ 70 ವರ್ಷ ಆದ್ಮೇಲೆ ಸೈರಸ್ ಕಿಂಗ್ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಅಲ್ಲಿಂದ ಯೇಸು ಕ್ರಿಸ್ತನವರೆಗೆ 536 ವರ್ಷ. ಇದು ಇಷ್ಟು ಇರುವಂತ ವಿಷಯ. ಎಡಿ ಬಿಫೋರ್ ಕ್ರೈಸ್ಟ್, ಆಫ್ಟರ್ ಕ್ರೈಸ್ಟ್. ಇಲ್ಲಿರುವಂತ ಕ್ರೊನಾಲಜಿ ಏನಪ್ಪಾ ಅಂದ್ರೆ 1656 ವರ್ಷ. ಆದಾಮ ಜಲಪ್ರಳಯದವರೆಗೆ, ಜಲಪ್ರಳಯದಿಂದ ತೆರಾಹನು ಅವರೆಗೆ 437 ವರ್ಷ. ತೆರಾಹನ ಮರಣದಿಂದ ಧರ್ಮಶಾಸ್ತ್ರ ಕೊಡೋದವರೆಗೆ 430 ವರ್ಷ. ಧರ್ಮಶಾಸ್ತ್ರದಿಂದ ಕಾನಾನಿಗೆ 46 ವರ್ಷ. ಕಾನಾನಿಂದ ನ್ಯಾಯಾಧಿಪತಿಗಳ ಕಾಲ 450 ವರ್ಷ. ಮತ್ತೆ ನ್ಯಾಯಾಧಿಪತಿಗಳಿಂದ ಅಂದ್ರೆ ಅರಸರುಗಳ ಕಾಲ 513 ವರ್ಷ. ಅರಸುಗಳಿಂದ ಬಾಬಿಲೋನಿಗೆ ಸೆರವಾಗಿದೆ 70 ವರ್ಷ. ಬಾಬಿಲೋನಿಗೆ ಸೆರವಿಂದ ಯೇಸು ಕ್ರಿಸ್ತನಿಗೆ 530 ವರ್ಷ. ಒಟ್ಟು ಎಷ್ಟಾಯ್ತು? ಈಗ ಇದ್ರಲ್ಲಿ 4128 ವರ್ಷ ಆಯ್ತು. ಇದ್ರಲ್ಲಿ 6000 ವರ್ಷನ ಇದ್ರಲ್ಲಿ ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ. 6000ದಲ್ಲಿ 4126 ವರ್ಷ, 128 ವರ್ಷನ ಮೈನಸ್ ಮಾಡಿ, ಎಷ್ಟು ಬಂತು ಲೆಕ್ಕ ಮಾಡಿ. ಅಂಕಲ್ ಇನ್ನೊಂದ್ಸತಿ ಹೇಳಿ. ನೋಡ್ರಿ, ಈಗ ಆದಾಮನಿಂದ ಯೇಸು ಕ್ರಿಸ್ತನವರೆಗೆ 4128 ವರ್ಷ ಈ ಚಾರ್ಟ್ ಅಲ್ಲಿ ಹಾಕಿರೋದು, ಕರೆಕ್ಟಾ? ಈಗ ಈ 4128 ವರ್ಷನ ತಗೊಂಡಿಟ್ಕೊಳ್ಳಿ. 6000 ವರ್ಷದಲ್ಲಿ 4128 ವರ್ಷನ ಮೈನಸ್ ಮಾಡಿ, ಎಷ್ಟು ಬಂತು? 1872. ನಮಗೆ ಎಷ್ಟು ಬರ್ಬೇಕಾಯ್ತು? 1874 ಬರ್ಬೇಕು, ಕರೆಕ್ಟಾ? ಈಗ ಏನಾಯ್ತು ಅಂದ್ರೆ 70 ಎಷ್ಟು ಬರ್ತಾ ಇದೆ? 1872 ಎಸ್. ಇದಕ್ಕೆ ಏನ್ ಮಾಡ್ಬೇಕಂದ್ರೆ
ಆ 2 years ನ ಅಲ್ಲಿ ಮೈನಸ್ ಮಾಡ್ಬೇಕು. ಎಲ್ಲಪ್ಪ ಅಂದ್ರೆ ಆದಾಮ್ನ ಒಂದು ಏಜ್ ಇದೆಯಲ್ಲ, 1426 ಬರುತ್ತೆ. 1426 2000 ವರ್ಷ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 1824 ಬರುತ್ತೆ. ಕ್ಲಿಯರ್ ಆಯ್ತಾ? ಇಷ್ಟೇ ವಿಷಯ. ಸೊ ಇದನ್ನೇ ಬ್ರದರ್ ಅಲ್ಲಿ ಹೇಳ್ತಾ ಇರೋದು, 2 ವರ್ಷ ಡಿಫ್ರೆಂಟ್ ಇದೆ ಅಂತ. ಓಕೆನಾ? ಏನೋ ಡೌಟ್ ಇದ್ರೆ ಹೇಳಿ, ಮುಗಿಸ್ಬಿಡೋಣ. ಡೌಟ್ ಏನಿಲ್ಲ ತಾನೆ? ಓಕೆ ಸರಿ, ನೀವು ಸ್ಟಡಿ ಮಾಡ್ರಿ. ಇರ್ಲಿ ಅಂದ್ರೆ ಜಾಸ್ತಿ ತುಂಬಾ ಇದನ್ನ ತಗೊಳದ್ ಬೇಡ್ರಿ. ಯಾರಾದ್ರೂ ಕೇಳಿದ್ರೆ ಆ 2 years ಟೈಮ್ ಪೀರಿಯಡ್ ಏನಾಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಅದನ್ನ ನಾವು ಅದ್ರ ಬಿಟ್ರೆ ಏನಾಗುತ್ತೆ ಅಂದ್ರೆ 4126 ವರ್ಷ ಬರುತ್ತೆ. ಅದ್ರ ಪ್ರಕಾರ ನಾವೇನ್ ಮಾಡ್ಬೇಕಂದ್ರೆ 6000 ವರ್ಷಕ್ಕೆ 1874 ಕರೆಕ್ಟ್ ಆಗುತ್ತೆ ಅಷ್ಟೇ. ಓಕೆ, ಪ್ರಾರ್ಥನೆ ಮಾಡಿ ಮುಗಿಸೋಣ. ನಿಮ್ಗೆ ಅರ್ಥವಾಗಿರುತ್ತೆ ಅಂತ ಅನ್ಕೊಳ್ತಿದೀನಿ. ಇಲ್ಲ ಅಂದ್ರೂ ಕೂಡ ಏನ್ ಮಾಡಿ ಮತ್ತೊಂದ್ಸರಿ ಅದನ್ನ ಸ್ಟಡಿ ಮಾಡಿ ದೇವ್ರು ನಿಮ್ಗೆ ನಾಲೆಡ್ಜ್ ಕೊಡ್ತಾರೆ. ಓಕೆ, ನಮ್ಮ ಮಧ್ಯದಲ್ಲಿರುವಂತ ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀನಿ.